ನಮಸ್ಕಾರ, ಇದು ಸಿಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026ರ ಪ್ರಯುಕ್ತ ಒಂದು ವಿನೂತನ ಪ್ರಯತ್ನವಾಗಿ ಮಹಿಳಾ ಸಾಧಕಿಯರನ್ನ 31 ಮಹಿಳಾ ಸಾಧಕಿಯರನ್ನ ಮಾರ್ಚ್ 1ರಿಂದ 31ರವರೆಗೆ ಸಿಟಿವಿ ಪರಿಚಯಿಸುತ್ತಿದೆ. ಇದರ ಒಂದು ನಿಟ್ಟಿನಲ್ಲಿ ಇವತ್ತು ಮತ್ತೊಬ್ಬ ಮಹಿಳಾ ಸಾಧಕಿ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಸೊ ಮೇಡಮ್ ಅವರ ಬಗ್ಗೆ ಹೇಳ್ಬೇಕಂದ್ರೆ ವೃತ್ತಿಯಲ್ಲಿ 24x7 ಆಗಿದ್ರು ಅದರ ಜೊತೆಗೆ ಮತ್ತೊಂದು ಉಚಿತವಾದಂತಹ ಸಾಧನೆ ಮತ್ತು ಸೇವೆ ಅಂತ ಹೇಳ್ಬೋದು. ಸೇವೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಿಲ್ಲ. ಎಲ್ಲರೂ ಸಹ ಒಂದು ಸೇವೆಯನ್ನ ಅದರಲ್ಲೂ ಉಚಿತವಾಗಿ ಒಂದು ಮನಸ್ಸಿಗೆ ತೃಪ್ತಿ ಕೊಡುವಂತಹ ಸೇವೆಯನ್ನ ಒಂದು ದಿನ ಮಾಡ್ತಾರೆ, 2 ದಿನ ಮಾಡ್ತಾರೆ, ಇಲ್ಲ ವರ್ಷದಲ್ಲಿ ಆಗಾಗ ಮಾಡೋರ್ನನ್ನ ನಾವು ನೋಡಿದೀವಿ. ಸೊ ಅವರಿಗೂ ಸಹ ನಮ್ಮ ಕಡೆಯಿಂದ ಧನ್ಯವಾದ ಅಂತ ಇದ್ದೇ ಇದೆ. ಆದ್ರೆ ಮೇಡಮ್ ಮತ್ತೆ ಮೇಡಮ್ ಅವರ ಹಸ್ಬೆಂಡ್ ಅವರು ಸೇರ್ಕೊಂಡು ಪ್ರತಿದಿನ ಉಚಿತವಾದಂತಹ ಸೇವೆ ಕೊಡ್ತಾ ಇದ್ದಾರೆ. ಅದರಲ್ಲೂ ಅತ್ಯಮೂಲ್ಯವಾದಂತಹ ಒಂದು ಸೇವೆ. ಆ ಸೇವೆಗೆ ಬೆಲೆ ಕಟ್ಟಲು ಸಾಧ್ಯನೇ ಇಲ್ಲ. ಎಷ್ಟೋ ಜನರ ಹೊಟ್ಟೆಯನ್ನ ತುಂಬಿಸ್ತಾ ಇದ್ದಾರೆ. ಪ್ರತಿದಿನ ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ಒಂದು ಸೇವೆಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಅದ್ರ ಬಗ್ಗೆ ಹೇಳೋದಿಕ್ಕೆ ನನಗೆ ಪದಗಳೇ ಸಾಲ್ತಾ ಇಲ್ಲ. ಸೊ ಅವ್ಯಾರು ಅಲ್ಲ, ನಿಮ್ಮ ಎಲ್ಲರ ಅಚ್ಚುಮೆಚ್ಚಿನ ಚಿಕ್ಕಬಳ್ಳಾಪುರಿಗೆ ಚಿರಪರಿಚಿತರಾಗಿರುವಂತಹ ಡಾಕ್ಟರ್ ಸುಷ್ಮಾ ಮೇಡಮ್ ಅವರು. ನಮಸ್ಕಾರ ಮೇಡಮ್, ನಮ್ಮ ಕಡೆಯಿಂದ ನಿಮ್ಗೆ ನಮಸ್ಕಾರ. ಮತ್ತೆ ಸಿಟಿವಿಗೆ ಸ್ವಾಗತ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಮೇಡಮ್. ನಿಮಗೂ ಸಹ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮೇಡಮ್ ಅವ್ರ ಬಗ್ಗೆ ಇಂಟ್ರೊಡಕ್ಷನ್ ಆದ್ರೆ ಒಂದಷ್ಟು ಕೊಡ್ಲೇಬೇಕು. ಯಾಕಂದ್ರೆ ತಿಳಿದಿರೋರು ಇದ್ದೀರಾ, ತಿಳಿದಿರೋರು ತಿಳ್ಕೊಳ್ಳಿ ಇವತ್ತಿಂದ. ಸೊ ಮೇಡಮ್ ಅವ್ರ ಹೆಸರು ಡಾಕ್ಟರ್ ಸುಷ್ಮಾ, ವೈಫ್ ಆಫ್ ಡಾಕ್ಟರ್ ಮಧುಕರ್ ಸರ್. ಸುಷ್ಮಾ ಮೇಡಮ್, ಮಧುಕರ್ ಸರ್ ಗೊತ್ತಿಲ್ಲದೆ ಇರೋರು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹೇಳ್ಬೇಕಂದ್ರೆ ಕರ್ನಾಟಕದಾದ್ಯಂತ ಒಂದಷ್ಟು ಭಾರತದಾದ್ಯಂತ ಪರಿಚಿತರಾಗಿರುವಂತಹ ಒಂದು ದಂಪತಿಗಳು. ಮೇಡಮ್ ಅವರು ಮಾನಸ ಹಾಸ್ಪಿಟಲ್ ಚಿಕ್ಕಬಳ್ಳಾಪುರದಲ್ಲಿ ತಮ್ಮ ವೃತ್ತಿಯನ್ನ ಸ್ವಂತ ಒಂದು ಹಾಸ್ಪಿಟಲ್ ನಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಮೇಡಮ್ ಅವರು MBBS DNB DGO ಗೈನಕಾಲಜಿಸ್ಟ್ ಸ್ಪೆಷಲಿಸ್ಟ್ ಆಗಿ ಮೇಡಮ್ ಅವರು ತಮ್ಮ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮಾನಸ ವೃದ್ಧಾಶ್ರಮ ರಂಗಸ್ಥಳ, ಇದು ಅವರ ಒಂದು ಅತ್ಯದ್ಭುತವಾದಂತಹ ಒಂದು ಸೇವೆ ಪ್ರಾಜೆಕ್ಟ್. ಒಂದು ಏನಂತ ಹೇಳ್ತಾರೆ, ಎಲ್ಲೋ ಎಷ್ಟು ದೇವಸ್ಥಾನಕ್ಕೆ ಸಮನಾದಂತಹ ಒಂದು ಸ್ಥಳ ಎಲ್ಲಾದ್ರೂ ಇದೆ ಅಂತಂದ್ರೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಮಾನಸ ವೃದ್ಧಾಶ್ರಮ. ಸೊ ಮೇಡಮ್ ಅವರು 20 years ಇಂದ ಗೈನಕಾಲಜಿಸ್ಟ್ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಅತ್ಯಮೂಲ್ಯವಾದಂತಹ ಒಂದು ಸೇವೆಯನ್ನ ನೀಡ್ತಾ ಇದ್ದಾರೆ. ಸಿಬಿಪುರ್ ಗೈನಕಾಲಜಿಸ್ಟ್ ಅಸೋಸಿಯೇಷನ್ ಅಲ್ಲಿ ಮೇಡಮ್ ಅವರು ಸೆಕ್ರೆಟರಿ ಆಗು ಸಹ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸೊ ಮೇಡಮ್ ಜೊತೆ ಇವತ್ತು ಅವರ ಅನುಭವಗಳನ್ನ, ಅವರ ಸಾಧನೆಗಳನ್ನ, ಅವರ ಒಂದು ಸೇವೆಗೆ ಏನೆಲ್ಲ ಸ್ಫೂರ್ತಿ, ಯಾಕೆ ಇಂತಹ ಒಂದು ಡಾಕ್ಟರ್ ಆಗಿ ವೃದ್ಧಾಶ್ರಮ ನಡೆಸುವಂತಹ ಒಂದು ಅತ್ಯಮೂಲ್ಯವಾದಂತಹ ಆಲೋಚನೆ ಹೇಗ್ ಬಂತು ಮೇಡಮ್ ಅವ್ರಿಗೆ ಅನ್ನೋದನ್ನ ಅವರ ಒಂದು ಮಾತಿನಲ್ಲೇ ತಿಳ್ಕೊಳ್ಳೋಣ. ಮೇಡಮ್, ಸೊ ನಿಮ್ಮ ಒಂದು ಸೇವೆ ಹೇಳೋದಕ್ಕೆ ನಮ್ಗೆ ಈ ಒಂದು ಏನು ಎಪಿಸೋಡ್ ಸಾಕಾಗೋದಿಲ್ಲ, ಅಷ್ಟೊಂದು ಸೇವೆ ಕೊಡ್ತಾ ಇದ್ದೀರಾ ಜನರಿಗೆ. ಸೊ ಈ ಒಂದು 11 years ಇಂದ ನೀವು ಆಶ್ರಮ ನಡೆಸ್ತಾ ಇದ್ದೀರಾ ಅಲ್ವಾ? ಹೌದು. ನೀವು ಪ್ರೊಫೆಷನಲಿ ಡಾಕ್ಟರು, ನಿಮ್ಗೆ 24x7 ನಿಮ್ಮ ವೃತ್ತಿನೇ ಇರುತ್ತೆ, ಅಷ್ಟು ಬ್ಯುಸಿ ಆಗಿರ್ತೀರಾ. ಈ ಬ್ಯುಸಿ ಶೆಡ್ಯೂಲ್ ಅಲ್ಲಿ ಆಶ್ರಮವನ್ನ ಮಾಡಬೇಕು, ಜನರಿಗೆ ಸೇವೆ ಕೊಡಬೇಕು ಅನ್ನೋ ಆಲೋಚನೆ ಹೇಗ್ ಬಂತು ಮೇಡಮ್ ನಿಮ್ಗೆ? ಈ ಮಾನಸ ಆಶ್ರಯ ವೃದ್ಧಾಶ್ರಮ ಶುರುವಾಗಿ ಈಗ ಸುಮಾರು 11ರಿಂದ 12 ವರ್ಷಗಳ ಸಮಯ ಆಯಿತು. ಮೊದಲಿಗೆ ನಾವು ಆಸ್ಪತ್ರೆಯಲ್ಲಿ ಕೂತು ಪೇಷಂಟ್ಗಳನ್ನೆಲ್ಲ ನೋಡುವಾಗ ಕೆಲವರು ಸುಮಾರು ಬಡ ಜನರ ಸಂಪರ್ಕ ಬರ್ತಿತ್ತು. ನಮ್ಮ ಸಮಾಜದವರೇ, ಈಗ ನಾವು ಸಮಾಜದ ಒಂದು ಭಾಗನೇ, ನಾವು ಎಷ್ಟೊಂದು ಸಮಾಜದಿಂದ ಪಡಿತೀವಿ. ಹಾಗೆ ನಮ್ದು ಮೇನ್ ಪಾಲಿಸಿ ಏನಿರ್ಬೇಕು ಅಂದ್ರೆ ಸಮಾಜಕ್ಕೆ ನಾವು ಅದನ್ನ ಎಷ್ಟಾದ್ರೂ ಒಂದು 80% ಆದ್ರೂ ವಾಪಸ್ ಕೊಡ್ಬೇಕು ಅಂತ. ಇದು ಮೇನ್ ಐಡಿಯಾ ಜಾಸ್ತಿ ಇರೋದು ಇವರು ಡಾಕ್ಟರ್ ಮಧುಕರ್ ಅವ್ರದ್ದೇನೆ. ಸೊ ಅದನ್ನ ಅವ್ರು ಹೇಳಿದಾಗ, ಈ ತರ ಇದ್ ಮಾಡಿದಾಗ ಯಾಕಾಗ್ಬಾರ್ದು, ಇದು ನಾವು ಸಮಾಜಕ್ಕೆ ಏನಾದ್ರೆ ಸ್ವಲ್ಪ ಇದ್ ಮಾಡೋಣ, ಸಮಾಜದಿಂದ ನಾವ್ ಎಷ್ಟೊಂದು ನಾವು ಅದನ್ನ ಎಲ್ಲ ಒಳ್ಳೇದಾಗಿದೆ, ನಮ್ಗಿಷ್ಟು ಕೀರ್ತಿ ಬಂದಿದೆ, ನಮ್ಗೆಲ್ಲ ಎಷ್ಟು ಹೆಮ್ಮೆಯಿಂದ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ, ಹಾಗೆ ನಾವು ಬೇರೆ ಜನರಿಗೂ ಹಾಗೆ ಒಂದು ಗೌರವಾನ್ವಿತ ಒಂದು ಬದುಕನ್ನು ಅವರಿಗೆ ಕೊಡ್ಬೇಕು ಅಂತ ಆಸೆಯಿಂದ ಇದನ್ನ ಶುರು ಮಾಡಿದ್ವಿ. ಪ್ರಾರಂಭದಿಂದ ಒಂದು ಮೊದಲು ಶುರು ಮಾಡಿದಾಗ ಒಂದು 8ರಿಂದ 10 ಜನ ಸೇರ್ಕೊಂಡ್ರು.
ಹಾಗೆ ಮುಂದೆ ದೊಡ್ಡದಾಗ್ತಾ ಆಗ್ತಾ ಈಗ 30 ಜನ ಇದ್ದಾರೆ. ಹೌದು. ಅವರೆಲ್ಲ ಯಾರು ಹೆಲ್ಪ್ ಲೈನ್ ಇಂದನೋ ಅಥವಾ ನಮ್ಮ ಜನಸಂಪರ್ಕದವ್ರು ಗೊತ್ತಿರೋರು ನೋಡಿ ಅಲ್ಲೊಬ್ರು ಇದ್ದಾರೆ ವೃದ್ಧರು, ಅವ್ರಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನೋದು, ಯಾರೋ ಒಬ್ರು ಡಿಸ್ಟೆಂಟ್ ಕಸಿನ್ ಇರ್ಬೋದು, ಅವರು ನಮ್ಮ ಇವ್ರಿಗೆ ಅಜ್ಜ ತಾತಂಗೆ ಯಾರು ಅಜ್ಜಿಗೆ ಯಾರು ನೋಡ್ಕೊಳ್ಳೋರಿಲ್ಲ ಅನ್ನೋರು, ಆ ತರದವ್ರನ್ನ ತಂದು ಬಿಟ್ಟಾಗ ನಾವು ಅವ್ರನ್ನ ನೋಡ್ಕೊಳ್ಳೋದು ಆ ವ್ಯವಸ್ಥೆನ ಶುರು ಮಾಡ್ಕೊಂಡಿದ್ದೀವಿ. ಹೌದು. ಸೊ ಈ ಒಂದು ಸೇವೆ ತುಂಬಾ ಅದ್ಭುತವಾದಂತಹ ಸೇವೆ ಮೇಡಮ್. ಇವಾಗ ಅಟ್ ಪ್ರೆಸೆಂಟ್ ನಿಮ್ಮ ಒಂದು ಆಶ್ರಮದಲ್ಲಿ 30 ಮೆಂಬರ್ಸ್ ಇದ್ದಾರೆ ಅಲ್ವಾ? ಹೌದು, 30 ಮೆಂಬರ್ಸ್ ಇದ್ದಾರೆ ಮೇಡಮ್. ನೀವು ಅಲ್ಲಿ ಹೋಗ್ತಾ ಇರ್ತೀರಾ, ತುಂಬಾ ಅವ್ರ ಜೊತೆ ಮಿಂಗಲ್ ಆಗ್ತಾ ಇರ್ತೀರಾ, ನನಗೂ ಸಹ ಗೊತ್ತು, ನಾನು ಸಹ ನೋಡಿದ್ದೀನಿ. ಸೊ ಅವರು ಮೇಡಮ್ ಯಾಕಂದ್ರೆ ಅವರು ತುಂಬಾ ಏಜ್ಡ್ ಪರ್ಸನ್ಸ್, ಅನುಭವಸ್ಥರವರು. ಸೊ ಅವ್ರಿಗೆ ಫ್ಯಾಮಿಲಿಯಿಂದ ದೂರ ಆಗಿ ಬಂದು ಅಲ್ಲಿ ಯಾವ ರೀತಿ ಸಫರಿಂಗ್ ಏನಾದ್ರು ನೀವು ಕಾಣಿದ್ದೀರಾ ಮೇಡಮ್ ಅವರಲ್ಲಿ? ತುಂಬಾ ಕಮ್ಮಿ. ಅಂದ್ರೆ ಒಡ ಹುಟ್ಟಿದವರು ಯಾವಾಗಿದ್ರೇನು ಒಡ ಹುಟ್ಟಿದವರು, ಅವ್ರ ಜೊತೆ ಅಣ್ಣ ತಂಗಿ, ಆ ಬ್ಲಡ್ ರಿಲೇಷನ್ಸ್ ಒಂದು ಇಂಪಾರ್ಟೆನ್ಸ್ ಒಂದ್ ಲೆವೆಲ್ ಮೇಲೇನೆ ಇರುತ್ತೆ. ಆದ್ರೂ ಅವ್ರು ಇಲ್ಲಿ ಬಂದಾಗ ನಗ್ತಾ ಎಲ್ಲರೂ ನಾವೆಲ್ಲ ಹೋದಾಗ ನಿಮ್ದು ಊಟ ಆಯ್ತಾ, ನೀವ್ ಹೇಗಿದ್ದೀರಾ, ಅವ್ರು ಹೇಗಿದ್ದಾರೆ, ದೊಡ್ಡ ಮೇಡಮ್ ಹೇಗಿದ್ದಾರೆ, ನನ್ನ ಅತ್ತೆ ಮಾವನ್ ಕೇಳೋದಾಗ್ಲಿ ಇದಾಗ್ಲಿ, ಅವ್ರ ಮುಖದಲ್ಲಿ ಆ ಚಿಂತೆ ಎಲ್ಲ ಇಲ್ಲ, ಪೀಸ್ಫುಲ್ ಇದಿದೆ. ಅಲ್ಲಿ ನಾವು ಒಂದು ವಾಕ್ ಪಾತ್ ಅನ್ನು ಮಾಡಿದೀವಿ. ಅವರು ಸಾಯಂಕಾಲ ಮತ್ತೆ ಬೆಳಗ್ಗೆ ಹೊತ್ತು ಒಂದ್ ಅರ್ಧ ಇಂದ 3/4 ಗಂಟೆವರೆಗೂ ಸುಮಾರು ಅದ್ರಲ್ಲಿ ನಡೆಯೋದು ಎಲ್ಲ ಇದ್ ಮಾಡೋದು. ಯಾವಾಗ ಹೋದ್ರೇನು ಅವ್ರೇನ್ ತಮ್ಮ ದುಃಖಗಳನ್ನೇನು ಅಷ್ಟೊಂದು ತೋರ್ಪಡಿಸಲ್ಲ. ಯಾರು ಫ್ಯಾಮಿಲಿ ಮೆಂಬರ್ಸ್ ಬಂದ್ ನೋಡಿದ್ರೆ ಖುಷಿ ಪಡ್ತಾರೆ, ಓ ನಮ್ಗೂ ಒಬ್ರು ಇದಾರೆ ಅಂತ. ಬಟ್ ಓವರ್ ಆಲ್ ಎಲ್ಲರೂ ಸುಮಾರು ಖುಷಿಯಾಗೆ ಇದಾರೆ. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಸಹ ವಿಸಿಟ್ ಕೊಡ್ತಿರ್ತಾರ ಮೇಡಮ್? ಕೊಡ್ತಾ ಇರ್ತಾರೆ, ಎಲ್ಲರದು ಅಲ್ಲ, ಕೆಲವ್ರದ್ದು ಬಂದು ಮಾತಾಡ್ಸ್ಕೊಂಡು ಹೇಗೆ ಅಂತ ಹೋಗ್ತಾರೆ. ಆದ್ರೆ ಯಾರು ಹಾಗೆ ಹಠ ಮಾಡಲ್ಲ, ನಾವು ವಾಪಸ್ ಹೋಗ್ತೀವಿ ಅಂತ. ಇಲ್ಲೇ ಇರ್ತಾರೆ. ಅಟ್ಮಾಸ್ಫಿಯರ್ ಅಲ್ಲ ಅಷ್ಟು ಚೆನ್ನಾಗಿದೆ. ಹೌದು, ಒಂಥರ ಹೊಂದ್ಕೊಂಡಿದ್ದಾರೆ. ಅವ್ರವ್ರದ್ದು ಒಂದು ನಮ್ದೇ ಇದು ಭಾವನೆ ಬಂದಿದೆ. ಸೊ ಆದ್ರಿಂದ ಎಲ್ಲರೂ ಖುಷಿಯಾಗಿ ಇದ್ದಾರೆ. ಯಾಕಂದ್ರೆ ವಯಸ್ಸಾದವ್ರಿಗೆ ಒಂದು ಮನಸ್ಸಿಗೆ ತೃಪ್ತಿ ಅನ್ನೋದು ಬೇಕಷ್ಟೇ ಮೇಡಮ್. ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಎಲ್ಲಾ ನೋವು ನಲಿವು ಕಷ್ಟ ಸುಖ ಎಲ್ಲಾನು ನೋಡ್ಬಿಟ್ಟಿರ್ತಾರೆ. ಒಂದಷ್ಟು ಎಂಡ್ ಆಫ್ ದಿ ಲೈಫ್ ಅನ್ನೋವಾಗ ಸೊ ಅವ್ರಿಗೆ ಬೇಕಾಗಿರೋದು ಒಂದು ಖುಷಿ. ಅಂದ್ರೆ ಅಲ್ಲೆಲ್ಲಾರು ಸಹ ಒಬ್ರೇ ಇರಲ್ವಲ್ಲ, ಒಂದಷ್ಟು ಜನ ಇದ್ದಾಗ ಸೊ ಅವ್ರಿಗೆ ಇವಾಗ ನಾವು ಒಂದು ಫ್ರೆಂಡ್ಸ್ ಒಂದು ಗ್ರೂಪ್ ಇದ್ರೆ ಹೇಗೆ ಸೆಟ್ ಆಗ್ಬಿಟ್ಟಿರ್ತೀವಿ, ಹಾಗೆ ಅವರು ಒಂದು ಏಜ್ ಅಲ್ಲಿ ಎಲ್ಲ ಅದೇ ಏಜ್ ಅವ್ರು ಇರೋದ್ರಿಂದ ಸೊ ಬಹುಶಃ ಚೆನ್ನಾಗಿ ಸೆಟ್ ಆಗಿದ್ದಾರೆ ಅನ್ಸುತ್ತೆ. ಒಬ್ಬೊಬ್ರ ಕತೆ ಕೇಳಿದ್ರೆ ಕಷ್ಟನೇ ಅನ್ಸುತ್ತೆ. ತುಂಬಾ ಕಷ್ಟಪಟ್ಟು ಅವ್ರ ಜೀವನದೆಲ್ಲ ಇದು. ಬಟ್ ಈಗ ಬಂದು ಯಾರು ಆತರ ಎಲ್ಲರೂ ಇಲ್ಲೇ ಇದ್ದಾರೆ. 6-7 ವರ್ಷ ಒಂದು ಸುಮಾರು ಅವ್ರ ಜೀವಂತ ಇರೋವರೆಗೂ ನಮ್ ಜೊತೆನೆ ಇದ್ದು ನಮ್ಮನ್ನು ಖುಷಿ ಪಡಿಸ್ಕೊಂಡು. ಸೂಪರ್ ಮೇಡಮ್. ಯಾಕೆಂದ್ರೆ ಈ ತರ ಅವ್ರು ನೋಡಿ ಅವ್ರಿಗೆ ನಮ್ಮ ಫ್ಯಾಮಿಲಿ ಅವ್ರು ಬಿಟ್ಟಿದ್ದಾರೆ ಅನ್ನೋದು ಒಂದಿದ್ರು ಕೂಡ, ಬಟ್ ಆ ನೋವನ್ನ ನೀವು ಮರೆಸ್ತಾ ಇದ್ದೀರಾ. ನೀವು ಹೋಗಿ ಅವ್ರ ಜೊತೆ ಬೆರೆತು ಅವ್ರಿಗೆ ಒಂದು ತೃಪ್ತಿ ಕೊಡ್ತಾ ಇದಾರೆ. ಸೊ ಅವ್ರೇನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ಗೆ ಇವರೇ ಮಕ್ಳು ಅನ್ಕೊಳ್ಳೋಣ ಬಿಡಿ, ಎಲ್ಲರೂ ನಮ್ಮ ಮಕ್ಳೇ ಅಲ್ವಾ, ನನ್ಗೆ ಇವತ್ತು ನೋಡ್ಕೊಂತಾ ಇದಾರೆ, ಸೊ ಇವರೇ ನನ್ನ ಮಕ್ಳು ಅನ್ನೋ ಭಾವನೆ ಅವರಲ್ಲಿ ಇರುತ್ತೆ ಖಂಡಿತ. ಹಾಗಾಗಿ ಅವರು ಅಷ್ಟು ತೃಪ್ತಿಯಾಗಿ ಅಲ್ಲಿದ್ದಾರೆ ಅಂತ ಹೇಳ್ಬೋದು. ಮತ್ತೆ ನಿಮ್ಗೆ ಇನ್ನೊಂದು ವಿನೂತನವಾದ ಆಲೋಚನೆ, ಯಾಕಂದ್ರೆ ನೀವು ನಿಮಗೆ ಬಂದಿರೋ ಆಲೋಚನೆಗಳೆಲ್ಲ ಒಂದ್ ರೀತಿ ವಿನೂತನ ಅಂತಾನೆ ಹೇಳ್ಬೋದು. ನೀವು 2019ರಲ್ಲಿ ಈ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಹತ್ರ ಫುಡ್ ಡೊನೇಷನ್ ಪ್ರಾರಂಭ ಮಾಡಿದ್ರಲ್ಲ, ಇದೊಂದು ವಿಚಿತ್ರವಾದಂತಹ ವಿಚಿತ್ರನೂ ಒಂದ್ ಕಡೆ, ಸೊ ಅರ್ಥಗರ್ಭಿತವಾದಂತಹ ಒಂದು ಆಲೋಚನೆ ಇದು. ಅದು ಅಂದಿರ ಪ್ರತಿದಿನ ಕೊಡ್ತಾ ಇದ್ದೀರಾ ನೀವು ಫುಡ್ ಅನ್ನೋದನ್ನ ಗೌರ್ಮೆಂಟ್ ಹಾಸ್ಪಿಟಲ್ ಹತ್ರ ನೀವು ಸ್ಟಾರ್ಟ್ ಮಾಡಿದ್ದು. ಯಾವ ರೀತಿ ಇದನ್ನ ಸಹ ಮಾಡ್ಬೇಕು ಅನ್ಕೊಂಡ್ರಿ ನೀವು? ಅಂದ್ರೆ ಏನಾಯ್ತು, ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋ ಪೇಷಂಟ್ಸಿಗೆಲ್ಲ ಅವರಿಗೆ ಇದು ಹಾಸ್ಪಿಟಲ್ ಕಡೆಯಿಂದ ಊಟ ಎಲ್ಲ ಸಿಗುತ್ತೆ. ಬಟ್ ನೋಡ್ಲಿಕ್ ಬಂದವರು, ಅವ್ರಿಗೆ ತೋರ್ಸ್ಲಿಕ್ ಬಂದವರು, ಅವ್ರಿಗೆ ಒಂದು 3-4 ಗಂಟೆ ಕಾಲ ಅದು ಟೆಸ್ಟ್ ಮಾಡ್ಸೋದು, ಅಲ್ಲಿ ಓಡಾಡ್ಸೋದು ಎಲ್ಲ ಇರುತ್ತೆ. ಅವರಿಗೆ ಊಟದ್ದು ಸಮಸ್ಯೆ ಆಗುತ್ತೆ, ದಿನ ಹೇಗೆ ಅಲ್ಲಿ ತಿನ್ಲಿಕ್ಕೆಲ್ಲ ಆಗುತ್ತೆ. ಹಾಗೆ ಶುರು ಮಾಡಿದ್ವಿ ನಾವು. ಅದು ಅನ್ನಪೂರ್ಣ ಅಂತ ಅದ್ರ ಪ್ರಾಜೆಕ್ಟ್. ನಾವು ಈಗ ಅದನ್ನ ದಿನ ನಮ್ಗೆ ಅಲ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಮುಂದೆನೆ 150 ಊಟ ಇದಾಗುತ್ತೆ. ಮತ್ತೆ ಮೆಟರ್ನಲ್ ಅಂಡ್ ಚೈಲ್ಡ್ ಹೆಲ್ತ್ ಅಲ್ಲೂ ಒಂದು 150 ಊಟ ಹೋಗುತ್ತೆ. ಇಲ್ಲಿವರೆಗೂ ನಾವು 2019ರಿಂದ ಇಲ್ಲಿವರೆಗೂ 3.5 ಲಕ್ಷ ಊಟ ನಮ್ದು ಆಗಿದೆ. ಬಿಟ್ಟು ಹೊಸದಾಗಿ ಮೊನ್ನೆ ಬಾಗೇಪಲ್ಲಿ ಶುರು ಹೊಸದಾಗಿ ಅಂತಿದೀನಿ, ಆದ್ರೂ 1 ಲಕ್ಷ ಊಟ ಆಗಿದೆ. ನಿಲ್ಸ್ಬಾರ್ದು, ಹಾಗೆ ನಡೀತಾ ಇರ್ಲಿ ಅಂತ ದೇವರಿಗೆ ಯಾವಾಗ್ಲೂ ಕೋರ್ಕೊಂಡು ಆಶೀರ್ವದಿಸ್ಬೇಕು ನಮ್ಗೆ ದೇವ್ರು ಅಂತ. ನೋಡಿ, ಪ್ರತಿಯೊಬ್ರು ಸಹ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇರೋರು, ಒಂದಷ್ಟು ಸಕ್ಸಸ್ ಆಗಿರೋರು ಯಾರ ಬಾಯಲ್ಲನ ನೋಡಿ ಮೇಡಮ್ ಬಾಯಲ್ಲಿ ಸಹ ಬಂತು. ಅದಕ್ಕೆ ನಾನು ಈ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ದೇವ್ರು ಅನ್ನೋದು ಮೇಡಮ್ ಬಾಯಲ್ಲಿ ಬಂತು. ಎಷ್ಟೋ ಜನ ಅಯ್ಯೋ
ಅವ್ರು ಡಾಕ್ಟ್ರು ಅನ್ನೋ ಫೀಲಿಂಗ್ ಇರುತ್ತಲ್ಲ ಮೇಡಮ್, ಅವ್ರೇನು ನಂಬಲ್ಲ ಅನ್ನೋದು. ಬಟ್ ಸ್ಪಿರಿಚುವಲ್ ಲೈಫ್ ಅನ್ನೋದಿದೆಯಲ್ಲ, ಯಾರು ಸ್ಪಿರಿಚುವಲಿ ಅವ್ರ ಲೈಫ್ ನ ಲೀಡ್ ಮಾಡ್ತಾರೆ ಅವ್ರು ತುಂಬಾ ಚೆನ್ನಾಗಿರ್ತಾರೆ ಮೇಡಮ್. ಲೈಕ್ ಹೇಳ್ಬೇಕಂದ್ರೆ ನಿಮ್ ತರ ಅಂತ ಹೇಳ್ಬೋದು. ನೋಡಿ ಮೇಡಮ್, ಎಷ್ಟು ಯಾವಾಗ ನಾನು ಸುಮಾರು ಸಲ ಈ ಚಿಕ್ಕಬಳ್ಳಾಪುರಕ್ಕೆ ಬಂದಾಗಿಂದ ನೋಡಿದೀನಿ, ಮೇಡಮ್ ಫೇಸ್ ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಆಗಿರುತ್ತೆ. ಸೊ ಅದು ಎಲ್ಲರಿಗೂ ಬರಲ್ಲ ಯಾವಾಗ್ಲೂ ಸ್ಮೈಲಿಂಗ್ ಅಲ್ಲಿರುವಂತದ್ದು. ಅದು ಹೆಣ್ಮಕ್ಳಿಗೆ ತುಂಬಾ ರೇರು, ಒಂದಷ್ಟು ಮಹಿಳೆಯರಿಗೆ ಮಾತ್ರ ಅದು ಸೀಮಿತ ಅಂತ ಹೇಳ್ಬೋದು. ಇಷ್ಟೊಂದು ಅನ್ನದಾಸೋಹವನ್ನ ಮಾಡ್ತಾ ಇದ್ದಾರೆ, ಅನ್ನದಾನವನ್ನ ಮಾಡ್ತಾ ಎಷ್ಟೋ ಜನರ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಈ ಐಡಿಯಾ ಎಲ್ಲರಿಗೂ ಬರಲ್ಲ, ಬಂದ್ರು ಸಹ ಒಂದ್ ದಿನ 2 ದಿನ ಮಾಡ್ಬೋದು ಅಷ್ಟೇನೆ. ಬಟ್ ಸತತವಾಗಿ ಕಂಟಿನ್ಯೂಸ್ ಆಗಿ ಪ್ರತಿದಿನ ಮಾಡೋದಿದೆಯಲ್ಲ, ಇಟ್ಸ್ ಎ ವೆರಿ ಹಾರ್ಡ್ ವರ್ಕ್ ಅಂತ ಹೇಳ್ಬೋದು. ಈ ಒಂದು ಅವರ ಶ್ರಮದ ಹಿಂದೆ ಸಾಕಷ್ಟು ಅವರ ಒಂದು ಆಲೋಚನೆಗಳಿದೆ. ನಾವು ಈ ರೀತಿ ಜನರಿಗೆ ಸಹಾಯ ಮಾಡಬೇಕು ಅನ್ನೋದು. ಮತ್ತೆ ನೋಡಿ, ಇನ್ನೊಂದು ವಿಚಾರ ನಾನು ಹೇಳ್ಬೇಕು, ನನ್ನ ಇನ್ಫಾರ್ಮೇಶನ್ ಸರ್ ಹತ್ರ ತಗೊಂಡೆ ಮ್ಯಾಮ್. ಇದು ನೀವು ಎಲ್ಲೆಲ್ಲಿ ಫುಡ್ ಅನ್ನ ಇದು ಮಾಡ್ತಾ ಇದ್ದೀರಾ ಅಂತ, ಗೌರ್ಮೆಂಟ್ ಹಾಸ್ಪಿಟಲ್, ನ್ಯೂ ಗೌರ್ಮೆಂಟ್ ಹಾಸ್ಪಿಟಲ್ ಅಂಡ್ ಇಲ್ಲಿ ಹಳೆ ಗೌರ್ಮೆಂಟ್ ಹಾಸ್ಪಿಟಲ್ ಆಲ್ಸೋ. ರೀಸೆಂಟ್ಲಿ ನೀವು ಹೇಳಿದ್ರೆ ಆಲ್ರೆಡಿ ಬಾಗೇಪಲ್ಲಿಯಲ್ಲಿ ಕೂಡ ನಡೀತಾ ಇದೆ. ಮತ್ತೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಂದ್ರೆ ಮನೆಗೆ ತಗೊಂಡೋಗಿ ಕೊಡ್ತಾ ಇರುವಂತದ್ದು ನಿಯರ್ಲಿ 7 to 1000 ವರೆಗೂ ಕೊಡ್ತಾ ಇದ್ದೀವಿ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ ನನಗೆ. ಅಂದ್ರೆ 2 ಅಂತ ಸ್ಲಮ್ ಏರಿಯಾದ ಅಂದ್ರೆ ಭಗತ್ ಸಿಂಗ್ ನಗರ, ಅದೇ ಮೇಡಮ್, ಕಂದವಾರ, ಭಗತ್ ಸಿಂಗ್ ನಗರ, ಮುಸ್ಟೂರು, ಚಾಮರಾಜಪೇಟು ಇಂತಹ ಒಂದು ಸ್ಥಳಗಳಲ್ಲಿ ಸೊ ಮನೆಗೆ ತಗೊಂಡೋಗಿ ನೀವು ಊಟ ಅಂದ್ರೆ ಆ ವೃದ್ಧರಿಗೆ ಊಟ ತಗೊಂಡ್ ಹೋಗ್ಲಿಕ್ಕೆ ಸಹ ಅವರಿಗೆ ಆಗುದಿಲ್ಲ. ನಾವು ಅದರಿಂದ ಮನೆಗೆ ಹೋಗಿ ಕೊಡ್ತೀವಿ. 2 ಪ್ಯಾಕ್ಡ್ ಮೀಲ್ಸ್ ಕೊಟ್ಬಿಡ್ತೀವಿ ಒಬ್ಬೊಬ್ಬರಿಗೆ. ಅದು ಒಂದು 100 ಪ್ಯಾಕೆಟ್ ದಿನ ರೆಡಿ ಮಾಡ್ತಾರೆ ಆಶ್ರಮದಲ್ಲಿ ಅಡಿಗೆ ಪ್ರಿಪೇರ್ ಮಾಡಿದಾಗ. ಹಾಗೆ ಅದನ್ನ ಪ್ಯಾಕೆಟ್ ಮೀಲ್ಸ್ ಮಾಡಿ ಅವ್ರಿಗೆ ಕೊಡ್ತಾರೆ, ಅವರು ಅದನ್ನ ಇದ್ ಮಾಡ್ತಾರೆ. ಎಸ್ ನೋಡಿ, ಅಲ್ಲಿ ಕೊಡೋದು ಅಲ್ಲದೆ ಮನೆಗೆ ತಲುಪಿಸ್ತಾ ಇದ್ದೀರಾ ನೀವು ಊಟ ಅಂತಂದ್ರೆ, ಇದು 100ರಲ್ಲಿ ಒಬ್ಬರಿಗೆ ಬರುವಂತ ಆಲೋಚನೆ. ಆ ಒಬ್ಬರಿಗೆ ಬರುವಂತ ಆಲೋಚನೆ ಮೇಡಮ್ ಅವ್ರಿಗೆ ಮತ್ತೆ ಮಧುಕರ್ ಸರ್ ಬಂದಿದೆ. ನಾನು ಈ ಮೂಲಕ ಅವ್ರ ಡಾಕ್ಟರ್ ಮಧುಕರ್ ಅವ್ರದೇ ಇದು ಇಲ್ಲ ಮೇಡಮ್, ನಿಮ್ಮ ಹಿಂದೆ ಸರ್ ಇದಾರೆ, ಸರ್ ಹಿಂದೆ ನೀವು ಇದ್ದೀರಾ ಮೇಡಮ್. ಅವ್ರು ಹೇಳಿದಾಗ ಯಾಕಾಗ್ಬಾರ್ದು ಅಂತ ಅನ್ಸುತ್ತೆ. ಇಲ್ಲ, ಯಾಕೆಂದ್ರೆ ಒಬ್ಬ ಮಹಿಳೆ ಸಕ್ಸಸ್ ಆಗ್ಬೇಕಾದ್ರೂ ಹಿಂದೆ ಬ್ಯಾಕ್ ಬೋನ್ ಅನ್ನೋರ್ ತಂದೆ ತಾಯಿ ಇರ್ತಾರೆ, ಇಲ್ಲ ಹಸ್ಬೆಂಡ್ ಇರ್ತಾರೆ. ಒಂದು ಅಂದ್ರೆ ಒಬ್ಬ ಪುರುಷರ ಸಕ್ಸಸ್ ಆಗ್ಬೇಕಾದ್ರೂ ಅದ್ರ ಹಿಂದೆ ಒಬ್ಬ ಮಹಿಳೆ ಇದ್ದೇ ಇರ್ತಾರೆ. ಅದು ತಾಯಿ ಆಗಿರ್ಬೋದು, ಪತ್ನಿ ಆಗಿರ್ಬೋದು, ಮಗಳಾಗಿರ್ಬೋದು, ಸೊಸೆ, ಒಂದು ಮಹಿಳೆ ಅಂತೂ ಇದ್ದೇ ಇರ್ತಾರೆ. ಸೊ ಇದು ಒಬ್ಬರಿಗೆ ಒಂದು ಸಪೋರ್ಟ್ ಅಂತ ಹೇಳ್ಬೋದು. ನೋಡಿ, 2 ಕೈ ಸೇರಿದ್ರೆ ಚಪ್ಪಾಳೆ ಹೊಡೆಯಕ್ಕಾಗೋದು, ಒಂದು ಕೈಯಿಂದ ಹೊಡೆಯೋದಕ್ಕೆ ಚಪ್ಪಾಳೆ ಆಗಲ್ಲ. ಸೊ ಇದಕ್ಕೆ ನೀವಿಬ್ರು ಸೇರ್ಕೊಂಡು ಮಾಡ್ತಾ ಇರೋದ್ರಿಂದನೇ ಈ ಪ್ರಾಜೆಕ್ಟ್ ಇಷ್ಟೊಂದು ಸಕ್ಸಸ್ಫುಲ್ ಆಗಿರೋದಕ್ಕೆ ಸಾಧ್ಯ. ಸೊ ಅದೇ ಈ ಟೈಮಲ್ಲಿ ನಾನು ನಮ್ಮ CTV ಚಾನಲ್ ಕುತ್ಕೊಂಡು ಹೇಳ್ತಾ ಇದ್ದೀನಿ ನಮ್ಮ ಮಧುಕರ್ ಸರ್ಗೆ, ಸರ್ ನೀವು ಮಾಡ್ತಾ ಇರುವಂತಹ ಸೇವೆ, ಮೇಡಮ್ ಅವ್ರ ಜೊತೆ ನೀವಿಬ್ರು ಸೇರ್ಕೊಂಡು ಏನ್ ಸೇವೆ ಮಾಡ್ತಾ ಇದ್ದೀರಾ, ಇದಕ್ಕೆ ನಮ್ಮ ತುಂಬಾ ಹೃದಯದ ಧನ್ಯವಾದಗಳಿದೆ. ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಸರ್. ಇದಕ್ಕಿಂತ ಹೇಳೋದಕ್ಕೆ ನನ್ನ ಹತ್ರ ವರ್ಡ್ಸ್ ಇಲ್ಲ ಮೇಡಮ್, ಯಾಕಂದ್ರೆ ನೀವು ಹೌದು ಮೇಡಮ್, ಖಂಡಿತ ನಡ್ಕೊಂಡು ಹೋಗುತ್ತೆ ಮೇಡಮ್. ಎಲ್ಲರೂ ಸಹ ನಿಮ್ಗೆ ಸಾಥ್ ಕೊಡ್ತೀವಿ, ನಾವು ನಿಮ್ ಜೊತೆ ಇದೀವಿ ಮೇಡಮ್. ನಿಮ್ಗೆ ಆತರ ಹೆಲ್ಪ್ ಬೇಕು ಅಂದಾಗ ನಮಗೂ ಒಂದು ಮಾತು ಹೇಳಿ, ಖಂಡಿತ ನಿಮ್ ಜೊತೆಗೆ ನಮ್ಮ ಕೈಲಾದ ಸಹಾಯ ನಾವು ಸಹ ಮಾಡ್ತೀವಿ ನಮ್ಮ ಚಾನಲ್ ಕಡೆಗೆ. ನಾನು ಇನ್ನೊಂದು ಹೇಳ ಬಯಸ್ತೀನಿ, ಹೇಳಿ. ಕಾಮಾಕ್ಷಿ ಮೇಡಮ್ ಅಯ್ಯೋ ಮೇಡಮ್, ಇಲ್ಲ ಮೇಡಮ್, ದಿನಾನು ನಿಲ್ಸಿಲ್ಲ. ಇಲ್ಲ ಮೇಡಮ್, ನಮ್ಮ ಆಶ್ರಮಕ್ಕೆ ಡೈರೆಕ್ಟ್ಲಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ಮೇಡಮ್, ನಮ್ಮ ಕೈಲಾಗಿದೆ ಅಷ್ಟೇ ಮೇಡಮ್. ಭಗವಂತ ಏನ್ ಕೊಟ್ಟಿದ್ದಾರೋ, ಯಾಕೆಂದ್ರೆ ನಮ್ಮ ಆದಾಯದಲ್ಲಿ 10% ನಾವು ಸೇವೆ ಮಾಡ್ಬೇಕು ಮೇಡಮ್. ಆಗ್ಲೇ ಅದಕ್ಕೊಂದು ಅರ್ಥ. ನಾನು ಯಾವತ್ತೂ ಸಹ ಈವನ್ ನಮ್ಮ ಮನೆಯವ್ರಿಗೂ ಸಹ ಗೊತ್ತಿಲ್ಲ ಮ್ಯಾಮ್. ಅದು ನಾವು ಅದೇನು ತುಂಬಾ ಅಳಿಲು ಸೇವೆ ಮೇಡಮ್. ನೀವು ಮಾಡ್ತಾ ಇರೋದ್ರಲ್ಲಿ ಅದು ಸಾಸಿವೆ ಕಾಳಷ್ಟು ಸೇವೆ ಅಷ್ಟೇನೆ. ಸೊ ತುಂಬಾ ಜನರು ಇದಕ್ಕೆ ಮುಂದೆ ಬರಬೇಕು ಮೇಡಮ್. ಅದಕ್ಕೋಸ್ಕರ ನಾವು ಇವತ್ತು ಈ ಎಪಿಸೋಡ್ ಅನ್ನ ನಿಮ್ಮ ಮೂಲಕ ಎಷ್ಟು ಜನರಿಗೆ, ಅದರಲ್ಲೂ ನಿಮ್ಮ ಒಂದು ಸಾಧನೆಗೆ, ಇವತ್ತು ಮಹಿಳಾ ಸಾಧಕಿಯರಲ್ಲಿ ನೀವು ಸಹ ಒಂದು ಮಹಿಳಾ ಸಾಧನೆ ಮಾಡಿರುವಂತಹ ಮಹಿಳೆ ಮೇಡಮ್. ಯಾಕೆಂದ್ರೆ ಅಷ್ಟು ಸುಲಭದ ಮಾತಲ್ಲ. ಇವತ್ತು ನಮ್ಮ ಫ್ಯಾಮಿಲಿ ಆಯ್ತು, ನನ್ನ ಕೆಲಸ ಆಯ್ತು, ನಂದು ಅಂತಾನೆ ಜಾಸ್ತಿ ಇರೋದು ಪ್ರಪಂಚದ ಮೇಲೆ ನಡೀತಾ ಇರೋದೇ ಅದು. ಅಂತದ್ರಲ್ಲಿ ನಮ್ಮದು ಅನ್ನೋದಿದು ಬಾಯಲ್ಲಿ ಬರೋದು ಸಹ ಪದಗಳು ತುಂಬಾ ರೇರ್ಲಿ ವರ್ಡ್ಸೋದು. ಅಂತದ್ರಲ್ಲಿ ನೀವು ಹಾರ್ಟ್ಫುಲಿ ಎಷ್ಟೆಲ್ಲ ಮಾಡ್ತಾ ಇರಬೇಕಾದ್ರೆ ಅದಕ್ಕೊಂದು ಅರ್ಥಗರ್ಭಿತವಾದಂತಹ ಒಂದು ವೇದಿಕೆ ಇರಲೇಬೇಕು ಮೇಡಮ್. ಅದಕ್ಕೋಸ್ಕರನೇ ಆ ಒಂದು ನಿಮ್ಮ ಸೇವೆ ಇಲ್ಲಿವರೆಗೂ ತಂದು ಕೂರಿಸಿರೋದು ಅಂತ ಹೇಳಿದ್ರೆ ಬಹುಶಃ ತಪ್ಪಾಗೋದಕ್ಕಿಲ್ಲ ಮೇಡಮ್. ಯಾಕಂದ್ರೆ ಸುಮಾರು ಜನ ಇವಾಗ ನೀವು ಗೈನಕಾಲಜಿಸ್ಟ್ ಆಗಿ ಎಷ್ಟೋ ಜನರಿಗೆ, ಮಹಿಳೆಯರಿಗೆ ಮತ್ತು ಮಗುವಿಗೆ ಪ್ರಾಣ ಕೊಟ್ಟಿದ್ದೀರಾ. ಆ ಜಾಬ್ ಇದೆಯಲ್ಲ, ಅದಿನ್ನ ಕ್ರಿಟಿಕಲ್ ಜಾಬ್ ಹೇಳ್ಬೇಕಂದ್ರೆ. ಇದಾದ್ರೂ ನಾವು ಒಬ್ಬರಿಗೆ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಮಾಡಿಸಿ ನಾವ್ ಹಿಂದೆ ನಿಂತು ಮಾಡಿಸಿದಾಗ ಮಾಡ್ತಾರೆ. ಬಟ್ ನಿಮ್ಮ ಒಂದು ವೃತ್ತಿ ಏನಿದೆ, ನೀವು ಗೈನಕಾಲಜಿಸ್ಟ್ ಆಗಿ, ಒಬ್ಬ ಡಾಕ್ಟರ್ ಆಗಿ, ಅದು ನೀವೇ ಮಾಡಬೇಕು. ಸೊ ಅಟ್ ಎ ಟೈಮ್ 2 ಪ್ರಾಣಗಳನ್ನ ಕಾಪಾಡುವಂತಹ ಅವಕಾಶ ಒಬ್ಬ ಗೈನಕಾಲಜಿಸ್ಟ್ ಅಷ್ಟೇ ಇರುತ್ತೆ ಮೇಡಮ್, ಅಲ್ವಾ? ಯಾಕೆಂದ್ರೆ ಇವಾಗ ಯಾರಿಗೋ ಒಬ್ಬರಿಗೆ ಏನೋ ಆಯ್ತು ಅಂದ್ರೆ ಒಬ್ಬೇ ಮಾತ್ರನೇ ಇರ್ತಾರೆ. ಬಟ್ ತಾಯಿ ಮತ್ತೆ ತಾಯಿ ಹೊಟ್ಟೆಲ್ ಮಗು 2 ಪ್ರಾಣ ಇರೋದು, ಅದನ್ನ ನಿರ್ವಹಿಸಕ್ಕಾಗೋದು ನಿಮ್ಮ ಕೈಯಿಂದಾನೇ ಮಾತ್ರ. ಸೊ ಆ ಒಂದು ನಿಮ್ಮ ಒಂದು
ವೃತ್ತಿಗೂ ಸಹ ನಾವು ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ವೈಯಕ್ತಿಕವಾಗಿ ಮನಸ್ಫೂರ್ತಿಯಾದಂತಹ ಶುಭಾಶಯಗಳನ್ನ ಕೋರ್ತೀನಿ ಮೇಡಮ್ ನಿಮ್ಗೆ. ಸೊ ನಿಮ್ಮ ವೃತ್ತಿ ಇದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಥೀಮೆ ಗಿವ್ ಟು ಗೇನ್. ಅಂದ್ರೆ ಒಬ್ರಿಗೆ ಕೊಡಿ, ಹೇಗೆ ಕೊಡಿ ಅಂದ್ರೆ ಅದರಿಂದ ಅವರಿಗೆ ಒಂದು ಲಾಭ ಆಗ್ಬೇಕು, ಏನಾದ್ರು ಒಂದು ಗೇನ್ ಇದಾಗ್ಬೇಕು. ಹೌದು. ಸೊ ಒಂದು ಉಪಕಾರ ಆಗ್ಬೇಕು ಅದರಿಂದ. ಈ ಸರಿದು ಲೋಗೋ ಸಮೇತ ಗಿವ್ ಟು ಗೇನ್. ಸೂಪರ್ ಕಾನ್ಸೆಪ್ಟ್ ಮೇಡಮ್. ಆಕ್ಚುಲಿ ಹೇಳ್ಬೇಕಂದ್ರೆ ಇನ್ನೊಂದು ಏನಂತಂದ್ರೆ ಈ ಡೋನರ್ಸ್ ಎಲ್ಲ ಇರ್ತಾರಲ್ಲ ಮೇಡಮ್, ಹೆಲ್ಪ್ ಮಾಡ್ತಾರಲ್ಲ ನಿಮ್ಮ ಆಶ್ರಮಕ್ಕೆ. ಸೊ ಅವರು ಹೆಲ್ಪ್ ತಗೊಂತೀರಾ ಮೇಡಮ್ ನಿಮ್ಮ ಆಶ್ರಮದಲ್ಲಿ? ಯಾಕೆಂದ್ರೆ ನಮ್ಮ ಸಮಾಜಕ್ಕೆ ಗೊತ್ತಾಗಬೇಕು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಮೇಡಮ್, ಈ ತರ ನಾವು ಅವ್ರಿಗೆ ಕೊಡೋ ಇಂಟೆನ್ಷನ್ ಇರುತ್ತೆ, ಬಟ್ ಎಲ್ಲೋ ಕೊಡ್ತಾ ಇರ್ತಾರೆ. ಪರ್ಟಿಕ್ಯುಲರ್ಲಿ ಈ ತರ ನಮ್ಮ ಸಂಸ್ಥೆಗೆ ಮಾನಸ ಆಶ್ರಮಕ್ಕೆ ಕೊಟ್ಟಾಗ ವೃದ್ಧರು, ಅವರು ವಯಸ್ಸಾದಂತವರು, ನಿಮ್ಮ ಸೇವೆ ನಿರಂತರವಾಗಿದೆ, ಪ್ರತಿದಿನ ನಡೀತಾ ಇದೆ. ಸೊ ಒಂದಷ್ಟು ಜನರಿಗೆ ಗೊತ್ತಿಲ್ಲ ಮೇಡಮ್, ಈ ವಿಚಾರ ಗೊತ್ತಿಲ್ಲ. ಹಂಗಾಗಿ ನಿಮ್ಮ ಒಂದು ಪದಗಳಿಂದನೇ ತಿಳಿಸಿ ಮೇಡಮ್. ಅಂದ್ರೆ ನಮ್ಗೆ ಒಂದು ತಿಂಗಳು ಖರ್ಚು ಹತ್ರ 1.5 ಲಕ್ಷದವರೆಗೂ ಬರುತ್ತೆ, ಒಂದು ಎಸ್ಟಿಮೇಟ್ ತರ. ಈಗ ಏನಾಗುತ್ತೆ, ನಾವೊಂದು ಪ್ರಾಜೆಕ್ಟ್ 365 ಅಂತ ಮಾಡಿದೀವಿ. ಪ್ರಾಜೆಕ್ಟ್ 365 ಅಲ್ಲಿ ಒಂದು ಯಾರು ಸಮಸ್ಯೆ, ಒಂದು ಸದಸ್ಯರು ಅವರ ಮಗಂದು ಅಥವಾ ಮಗಳದು ಬರ್ತ್ಡೇ ಅಥವಾ ಅವರ ತಂದೆ ತಾಯಿ ಬರ್ತ್ಡೇ, ಯಾವ್ದಾರೆ ಒಂದು ವಿಶೇಷ ದಿನಗಳು, ಅವರ ಮ್ಯಾರೇಜ್ ಆನಿವರ್ಸರಿ, ಆ ದಿನಗಳಲ್ಲಿ ಆ ಒಂದು ದಿನನ ನಮ್ಮ ಆಶ್ರಮದ್ದು ಎಲ್ಲಾ ಇನ್ಚಾರ್ಜ್ ಅವ್ರದ್ದೇ ಇರುತ್ತೆ ಅಂತ ಹೇಳ್ಬಿಟ್ಟು 3,000 ರೂಪಾಯಿ ಅಂತ ಫಿಕ್ಸ್ ಮಾಡಿದ್ವಿ. ಅದಕ್ಕಿಂತ ಜಾಸ್ತಿನೂ ಅವ್ರು ಕೊಡ್ಬೋದು, ಅಷ್ಟು ಕೊಡ್ಬೋದು, ಅಷ್ಟು. ಸೊ ಇದರಿಂದ ನಮ್ಮ ಅಂದ್ರೆ ಆತರ ತುಂಬಾ ಜನ ಡೋನರ್ಸ್ ಹೌದು. ನಾನು ಫೋಟೋಸ್ ನೋಡಿದೀನಿ, ನಾನು ಸರ್ ಶೇರ್ ಮಾಡಿರೋದೆಲ್ಲ ಸುಮಾರು ನೋಡಿದೀನಿ. ಮತ್ತೆ ಈವನ್ ಹೇಳ್ಬೇಕಂದ್ರೆ ಮೇಡಮ್ ಸರ್ ಕೂಡ ಬರ್ಡೇ ಆನಿವರ್ಸರಿ ಎಲ್ಲಾನು ಸಹ ಅಲ್ಲೇ ಮಾಡ್ಕೊಂತಾರೆ. ಸೊ ಅದು ತುಂಬಾ ಒಂಥರ ಮೀನಿಂಗ್ಫುಲ್ ಆಗಿದೆ ಮೇಡಮ್ ನೀವು ಮಾಡ್ತಾ ಇರುವಂತದ್ದು. ಇದೆಲ್ಲ ಸುಮಾರು ಜನ ಡೋನರ್ಸ್ ಇದ್ದಾರೆ, ಅವರಿಗೆಲ್ಲ ನಾವೆಲ್ಲ ಚಿರಋಣಿಗಳು. ಅದನ್ನ ಬಿಟ್ಟು ನಮ್ಗೆ ಏನ್ ಎಕ್ಸ್ಟ್ರಾ ಬರುತ್ತೆ ಅದನ್ನ ನಾವೆಲ್ಲ ಅದನ್ನ ಹಂಚ್ಕೋತೀವಿ, ಅದನ್ನೆಲ್ಲ ಇದ್ ಮಾಡಿ. ಸೊ ನೋಡಿ ಮೇಡಮ್ ಅವ್ರು ಹೇಳಿದ್ದು ಇದು 365 ಪ್ರಾಜೆಕ್ಟ್ ಏನಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇವಾಗ ತಂದೆ ತಾಯಿ ಅವರ ಒಂದು ವೆಡ್ಡಿಂಗ್ ಡೇ ಇರ್ಬೋದು, ಇಲ್ಲ ಅವರ ಬರ್ಡೇ ಇರ್ಬೋದು, ಇಲ್ಲ ನಿಮ್ಮ ಮಗುದೇ ಬರ್ಡೇ ಇರುತ್ತೆ, ಮಗಳದ ಬರ್ಡೇ ಇರುತ್ತೆ. ಸೊ ಅವತ್ ಏನ್ ಮಾಡ್ತೀರಾ, ಎಷ್ಟೊಂದ್ ಜನ ಹೋಗಿ ನಾವು ಕೆಲವರೆಲ್ಲ ಮಾಡ್ತಾ ಇದಾರೆ ಮೇಡಮ್, ಅವತ್ ಎಲ್ಲೋ ಒಂದ್ ಕಡೆ ಅನ್ನದಾನ ಮಾಡ್ತಾರೆ, ಏನೋ ಒಂದು ಸರ್ವಿಸ್ ಅನ್ನೋದು ಮಾಡ್ತಾ ಇದಾರೆ. ಇವನ್ ನಮ್ಮ ಒಂದು ಅನುಭವಕ್ಕೂ ಬಂದಿದೆ, ನಾನು ಸಹ ಕೇಳಿದೀನಿ, ನೋಡಿದೀನಿ ಕೂಡ. ಸೊ ನಿಮ್ಮ ಇಂಥವ್ರಿಗೆ ಒಂದು ಬೆಸ್ಟ್ ಆಪರ್ಚುನಿಟಿ ಏನಂದ್ರೆ, ಮಾನಸ ವೃದ್ಧಾಶ್ರಮ ಕಡೆಯಿಂದ ನೀವು 3,000 ರೂಪೀಸ್ ಅವತ್ತಿನ ಊಟಕ್ಕೆ, ಅಂದ್ರೆ ಅವತ್ತೇನು 30 ಜನ, ಇವಾಗ ಫಾರ್ ಎಕ್ಸಾಂಪಲ್ ತಗೊಂಡ್ರೆ 30 ಜನ ಪ್ರೆಸೆಂಟ್ ಇದ್ದಾರೆ, 30 ಜನರ ಊಟ ಒಂದು ದಿನ ಪೂರ್ತಿ ನೀವು ಕೊಟ್ಟಿರುವಂತಹ ಒಂದು 3,000 ರೂಪೀಸ್ ಅಲ್ಲೇ ಆ ದಿನದ ಸೇವೆ ಪೂರ್ತಿ ನಿಮ್ಮದೇ ಇರುತ್ತೆ. ನೀವು ಬೇಕಾದ್ರೆ ಅಲ್ಲೇ ಹೋಗ್ಬೋದು, ನೀವೇನ್ ಮನೆಯಲ್ಲಿ ಕೇಕ್ ಕಟ್ ಮಾಡ್ತೀರಾ, ಅಲ್ಲಿ ಇಲ್ಲಿ ಹೋಟೆಲ್ಸ್ ಅಲ್ಲಿ ಎಲ್ಲೆಲ್ಲ ಹೋಗಿ, ಅದ್ರ ಬದಲು ನಮ್ಮ ವೃದ್ಧಾಶ್ರಮಕ್ಕೆ ಹೋಗಿ, ಮಾನಸ ವೃದ್ಧಾಶ್ರಮಕ್ಕೆ ಆ ವೃದ್ಧರ ಜೊತೆ ನೀವು ಆ ಕೇಕ್ ಅನ್ನ ಕಟ್ ಮಾಡಿಸಿ, ಅವರ ಒಂದು ಪರಿಸ್ಥಿತಿಗಳ, ಅವರ ಸ್ಥಿತಿಗತಿ ಬಗ್ಗೆ, ಅವರ ಒಂದು ವೃದ್ಧರು ಹೇಗೆಲ್ಲ ಅವರ ಮನಸ್ಥಿತಿ ಇರುತ್ತೆ, ಅವರ ಮನಸ್ಸು ಹೇಗಿರುತ್ತೆ, ಅವ್ರು ಯಾವ ರೀತಿ ಮಾತಾಡ್ತಾರೆ ಅನ್ನೋದು ನಿಮ್ಮ ಮಕ್ಕಳು ಕರ್ಕೊಂಡು ಹೋಗಿ ಅಲ್ಲಿ ಮಾಡಿಸಿದಾಗ ಅವ್ರಿಗೂ ಒಂದಷ್ಟು ಅನುಭವಗಳು ಬರುತ್ತೆ ಮೇಡಮ್. ವೃದ್ಧರನ್ನ ನೋಡಿದಾಗ ನಮಗೂ ಈ ತರ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಬೇಕು ಅನ್ನೋದಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಅವರು ಸಹ ಒಂದಿನ ನಿಮ್ಮಿಂದ ಹ್ಯಾಪಿ ಆಗಿರ್ತಾರೆ ಅಲ್ವಾ ಮೇಡಮ್? ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅವರ ಒಂದು ಹೋಗಿನೇ ಅನುಭವಿಸ್ಬೇಕು. ಹೌದು, ಎಸ್ ಇಲ್ಲಿ ಕೂತ್ಕೊಂಡು ಹೇಳೋದಕ್ಕಿಂತ ಅಲ್ಲಿಗೆ ಹೋಗಿನೇ ಅನುಭವಿಸ್ಬೇಕು. ಈ ಮೂಲಕ ಎಲ್ಲ ಪೋಷಕರಿಗೂ ಹೇಳ್ತೀನಿ, ನಿಮ್ ಮಗುದು ಬರ್ಡೇ ಇದೆ ಅಂತಂದ್ರೆ, ಹುಟ್ಟಿದ ಹಬ್ಬ ಇದೆ ಅಂತಂದ್ರೆ, ಇಲ್ಲ ನೀವೇನೋ ಒಂದು ಸೆಲೆಬ್ರೇಷನ್ ಮಾಡ್ಕೋಬೇಕು ಅಂತ ಇದ್ರೆ ನಿಮ್ ಮನ್ಸಲ್ಲಿ, ಖಂಡಿತ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಈ ವೃದ್ಧರ ಜೊತೆ ಅದನ್ನ ಆಚರಿಸಿ, ನಿಮ್ ಮಕ್ಕಳಿಗೂ ಸಹ ಗಾಡ್ ಬ್ಲೆಸ್ಸಿಂಗ್ಸ್ ಡೈರೆಕ್ಟ್ ಆಗಿ ಸಿಗ್ದಂಗಿರುತ್ತೆ. ನೀವು ಡೈರೆಕ್ಟ್ ಆಗಿ ವೃದ್ಧರ ಆಶೀರ್ವಾದ ಪಡೆದಾಗ ಗಾಡ್ ಬ್ಲೆಸ್ಸಿಂಗ್ಸ್ ನ ಡೈರೆಕ್ಟ್ ಆಗಿ ತಗೊಂಡಂಗೆ ಇರುತ್ತೆ ಮೇಡಮ್. ಯಾಕಂದ್ರೆ ಅವ್ರ ಮನಸ್ಸು ಅಷ್ಟು ಪ್ರಶುದ್ಧವಾಗಿರುತ್ತೆ ಆ ಏಜ್ ಅಲ್ಲಿ ಹೇಳ್ಬೇಕಂತಂದ್ರೆ. ಎಸ್, ದಿಸ್ ಇಸ್ ಆಲ್ಸೋ ಗುಡ್, ವೆರಿ ಗುಡ್ ಪ್ರಾಜೆಕ್ಟ್ ಮೇಡಮ್ ಹೇಳ್ಬೇಕಂದ್ರೆ. ಮತ್ತೆ ಇಲ್ಲಿ ಮೇಡಮ್ ಏನೋ ಒಂದು ವಿಚಾರ ಅಂತಂದ್ರೆ, ಈಗ ನಾನು ಸರ್ ಜೊತೆ ಸುಮ್ಮನೆ ಕ್ಯಾಶುಯಲ್ ಆಗಿ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದು ವಿಚಾರ ಬಂತು. ಎಷ್ಟೋ ಜನ ಜಸ್ಟ್ ಇದು ಜನರಿಗೆ ಒಂದು ಮನದಟ್ಟಾಗ್ಲಿ ಅನ್ನೋದಕ್ಕೋಸ್ಕರ ತಗೊಂತಾ ಇದ್ದೀನಿ ಅಷ್ಟೇ ಈ ಪಾಯಿಂಟ್. ನಾನು ವೃದ್ಧರ ಹತ್ರ ಸಿಗ್ನೇಚರ್ ಮಾಡಿಸ್ಕೊಳಕ್ಕೆಲ್ಲ ಬರ್ತಾರೆ, ಅದು ತುಂಬಾ ಬೇಜಾರಾಗುತ್ತೆ ಮೇಡಮ್ ಅಂತ ಸರ್ ಬೇಜಾರ್ ಮಾಡ್ಕೊಂತಿದ್ರು. ಅಂದ್ರೆ ಇವಾಗ ಪೆನ್ಷನ್ ಆಗಿರ್ಬೋದು, ಬೇರೆ ಏನಕ್ಕಾದ್ರೂ ಹೇಳುತ್ತಾರೆ, ಇರುತ್ತಲ್ಲ ಪ್ರಾಪರ್ಟಿ ಅದು ಇದು, ಸಿಗ್ನೇಚರ್ ಬರ್ತಾರೆ ಮೇಡಮ್ ಕೆಲವರು ಅಂತಂದ್ರು. ಸೊ ಈ ತರ ನಿಮ್ಗೆ ಏನಾದ್ರೂ ಹರ್ಟ್ ಆಗಿದ್ಯಾ ಆ ಪಾಯಿಂಟ್? ಆಗುತ್ತೆ, ಬಟ್ ಇದು ಜಗದ ನಿಯಮ. ಹೌದು.
ನಾವದನ್ನ ಹಾಗೆ ಇದ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಲ್ಲ, ಹೌದು. ನೋಡಿ, ನಮ್ಮ ಒಂದು ತಂದೆ ತಾಯಿ ನಮ್ಗೆ ಜನ್ಮವನ್ನ ಕೊಟ್ಟಿರ್ತಾರೆ, ನೋಡ್ಲಿಕ್ಕೆ ಬರ್ತಾರೆ, ಆ ಖುಷಿ ಇರುತ್ತೆ. ಮತ್ತೆ ಒಡ ಹುಡ್ದವ್ರು ಫಸ್ಟ್ ಇದೆಲ್ಲ ಅವರಿಗೆ ಆ ಪ್ರೀತಿ ಬೇರೆನೆ ಲೆವೆಲ್ ಅಲ್ಲಿ ಇರುತ್ತೆ. ಅವ್ರಿಗೆ ಅದು ಓಕೆ ಅನ್ಸುತ್ತೆ. ವಿರುದ್ಧರಿಗೆ ಅಷ್ಟೊಂದು ಹೌದೌದು, ನಮ್ಮ ಮಗುನೇ ಅಲ್ವಾ ಮಾಡ್ಕೊಟ್ಬೇಡ, ಕ್ಷಮಿಸುವ ಗುಣ ಯಾರಿಗಾದ್ರೂ ಇದೆ ಅಂದ್ರೆ ಅದು ತಂದೆ ತಾಯಿ ಮಾತ್ರ. ಜಾಸ್ತಿ ಇರುತ್ತೆ. ಏನಾದ್ರೂ ಮಾಡಿ ಅದು ಹೊಟ್ಟೆಯಲ್ಲಿ ಇಟ್ಕೊಳ್ಳೋದು ತಾಯಿ ಒಬ್ಳೇನೆ. ಹಾಗಂತ ತಪ್ಪು ಮಾಡಿದಾರೆ ಕಳಿಸ್ಬೇಡೋಣ ಮಾಡ್ಬೇಡೋಣ ಅಂತ ಏನೋ ಒಂದು ಡಿಸಿಷನ್ ತಗೊಳ್ಳೋದಿಲ್ಲ. ಇನ್ನೊಂದು ಅವಕಾಶ ಕೊಟ್ಟು ನೋಡೋಣ ಅಂತ ನಾವೇನೇ ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಅದನ್ನ ಸಹಕರಿಸ್ಕೊಂಡು ಅದನ್ನ ತಿದ್ದೋಳು ತಾಯಿ ಒಬ್ಳೆ, ಹೆಣ್ಣೊಬ್ಳೆ ಅಂತಾನು ಹೇಳ್ಬೋದು. ಇದು ತಾಯಿಗೂ ಅನ್ವಯಿಸುತ್ತೆ, ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಮಡದಿಗೂ ಅನ್ವಯಿಸುತ್ತೆ ಅಂತ ಹೇಳ್ಬೋದು ಮೇಡಮ್. ಯಾಕಂದ್ರೆ ಎಷ್ಟೋ ವಿಚಾರಗಳನ್ನ ಮಡದಿ ಆದವರು ಎಷ್ಟೋ ಸಹಿಸ್ಕೊಂತಾರೆ, ಯಾಕಂದ್ರೆ ಅವರ ಒಂದು ಜೀವನ ಹೋಗ್ಬೇಕಲ್ಲ ಮೇಡಮ್ ಸಮಾಜದಲ್ಲಿ. ಹಂಗಾಗಿ ಅದು ಒಂದು ಹೆಣ್ಣಿಗಷ್ಟೇ ಸಾಧ್ಯ. ಇದೆಲ್ಲಾ ವಿಚಾರಗಳನ್ನ ತಿಳಿಸ್ಕೊಳ್ಳೋದಕ್ಕೆ ನಾವು ಮಹಿಳಾ ಸಾಧಕಿಯರ ಕಾರ್ಯಕ್ರಮ ಮಾಡ್ತಾ ಇದೀವಿ. ಸಾಕಷ್ಟು ಅನುಭವಗಳಾಗ್ಬಿಡ್ತು ಮೇಡಮ್ ಈ ಒಂದು ಮಹಿಳಾ ಸಾಧಕಿಯರ ಕಾರ್ಯಕ್ರಮದಲ್ಲಿ. ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ನಮ್ಮ ಮಹಿಳೆಯರು. ಈ ಮಾರ್ಚ್ ಫುಲ್ ತಿಳ್ಕೊಂತಾರೆ. 31 ಜನರ ಮಹಿಳೆಯರ ಅನುಭವಗಳು ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲೂ ತಗೊಂಡಿದೀವಿ. ಹಂಗಾಗಿ ತುಂಬಾ ವಿಷಯನ ಸಮಾಜಕ್ಕೆ ಕೊಟ್ಟಿದೀವಿ ಈ ವರ್ಷ ನಾವು ಮಾರ್ಚ್ ತಿಂಗಳಲ್ಲಿ. ನಂತರದ ಒಂದು ವಿಚಾರಕ್ಕೆ ಬರೋಣ ಮೇಡಮ್. ನೀವು ಗೈನಕಾಲಜಿಸ್ಟು, ಸೊ ನೀವು ಸಾಕಷ್ಟು ಹೆಣ್ಣು ಮಕ್ಕಳ ಸಮಸ್ಯೆಗಳನ್ನ ನೋಡಿರ್ತೀರಾ, ಎಂತ ಒಂದು ಸಿಚುಯೇಷನ್ಸ್ ನ ಫೇಸ್ ಮಾಡಿರ್ತೀರಾ. ಈಗ ಅಟ್ ಪ್ರೆಸೆಂಟ್ ಏನಂತಂದ್ರೆ ಈಗ ಸರ್ವೈಕಲ್ ಕ್ಯಾನ್ಸರ್ ಅನ್ನೋದು ಜಾಸ್ತಿ ಬರ್ತಾ ಇದೆ. ಸೊ ಇದ್ರ ಬಗ್ಗೆ ನೀವು ಏನ್ ವಿಚಾರ ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ಅಂದ್ರೆ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್, ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಅದದ್ದು ಈಗ ಪ್ರಿವೆಂಟಿವ್ ವ್ಯಾಕ್ಸಿನ್ ಅವೈಲೇಬಲ್ ಇದೆ. ಸೇ ಈಗ ಒಂದು 10-15 ವರ್ಷದಿಂದ ಅವೈಲೇಬಲ್ ಇದೆ. ಅದನ್ನ ಈಗ ಮೋದಿ ಅವರು ಅದನ್ನ ಅಳವಡಿಸಿದ್ದಾರೆ ಈ ಒಂದು 10 ದಿನದ ಹಿಂದೆಯಿಂದ. ಅಲ್ಲಿ ಮೋದಿ ಅವರು ಕೊಡೋದು 14 ಇಯರ್ಸ್ ಕಂಪ್ಲೀಷನ್ಗೆ ಒಂದು ಡೋಸ್ ಕೊಡ್ತಾ ಇದ್ದಾರೆ. ಬಟ್ ಅದು ಆಕ್ಚುಲಿ 10 ರಿಂದ 14 ವರ್ಷದ ಮಕ್ಕಳಿಗೆ, 9 ರಿಂದ 14 ವರ್ಷದ ಮಕ್ಕಳಿಗೆ 2 ಡೋಸ್ ಅಂತ ಇರೋದು. ಹಾಗೆ 44 ವರ್ಷದವರೆಗೂ ಕೊಡ್ಬೋದು. ಎಫಿಷಿಯನ್ಸಿ ಅನ್ನೋದು ಫಸ್ಟ್ 9 ರಿಂದ 14 ವರ್ಷಕ್ಕೆ ಎಷ್ಟಿರುತ್ತೆ ಅದು ಹಾಗೆ ವಯಸ್ಸಾಗ್ತಾ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ಎಫಿಕಸಿ ಚೆನ್ನಾಗಿದೆ. ಅದು ಎಲ್ಲ ಮಕ್ಕಳಿಗೂ ಮತ್ತೆ 44 ವರ್ಷದವರೆಗೂ ಮಹಿಳೆಯರಿಗೂ ಹಾಕ್ಸೋದು ಒಳ್ಳೇದು. ಹುಡುಗರಿಗೂ ಬಂದಿದೆ, ಅದು ಬರೇ ಯಂಗ್ ಏಜ್ ಅಲ್ಲಿ ಅಷ್ಟೇ, 9 ರಿಂದ 14 ವರ್ಷದ ವಯಸ್ಸು. ಯಾಕೆ ಪ್ರಶ್ನೆ ಕೇಳಿದ್ರೆ ತುಂಬಾ ಇವತ್ತು ಸಫರ್ ಆಗ್ತಾ ಇರೋದು ಆ ಒಂದು ಇದರಿಂದ. ಮತ್ತೆ ಇನ್ನೊಂದು ಪ್ರಶ್ನೆ ಏನಂದ್ರೆ ಮೇಡಮ್, ಈಗ ನೀವೊಬ್ಬ ಬೆಟರ್ ದನ್ ಕ್ಯೂರ್ ಆಗಿದ್ರಿಂದ ಎಲ್ಲಾರು ಪೋಷಕರು ತಮ್ಮ ಮಕ್ಕಳಿಗೆ ಕರ್ಕೊಂಡು ಹೋಗಿ ಇದನ್ನ ಯಾರು ಮಿಸ್ ಮಾಡೋದು ಬೇಡ. ಹಳೆ ಕಾಲದಲ್ಲಿ ವ್ಯಾಕ್ಸಿನ್ ಇರ್ಲಿಲ್ಲ, ಈಗ ವ್ಯಾಕ್ಸಿನ್ ಇದ್ದಾಗ ಅದರ ಸದುಪಯೋಗ ಎಲ್ಲರೂ ಮಾಡಿಕೊಳ್ಳಿ ಅಂತ ಮೇಡಮ್ ವರ್ಡ್ಸಲ್ಲಿ ಹೇಳಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ನೀವು ನಾನು ಜನರಲ್ ಆಗಿ ಕೇಳ್ತಾ ಇರೋಂಥ ಪ್ರಶ್ನೆ ಇದು. ಈಗ ಹೆಣ್ಮಕ್ಳಲ್ಲಿ ಸಾಕಷ್ಟು ಹೆಲ್ತ್ ವೇರಿಯೇಷನ್ಸ್ ಆಗುತ್ತೆ ಮೇಡಮ್. ಅದರಲ್ಲೂ ರೀಸೆಂಟ್ಲಿ ಈಗ ಆಧುನಿಕ ಯುಗದಲ್ಲಿ ಜಾಸ್ತಿ ಪ್ರತಿಯೊಂದು ಹೆಣ್ಮಗುಗೂ ಥೈರಾಯ್ಡ್ ಇರುತ್ತೆ, ಇಲ್ಲ ಅಂದ್ರೆ PCOD ಪ್ರಾಬ್ಲಮ್ ಇರುತ್ತೆ, ಇಲ್ಲ ಗರ್ಭಕೋಶ ಪ್ರಾಬ್ಲಮ್ ಇರುತ್ತೆ, ಇಲ್ಲ ಅನೀಸ್ ಇರುತ್ತೆ, ಇಲ್ಲ ಬ್ಲಡ್ ಕಡಿಮೆ ಇರುತ್ತೆ, ಇಲ್ಲ ಏನೋ ಬ್ರೆಸ್ಟ್ ಕ್ಯಾನ್ಸರ್ ಇರುತ್ತೆ, ಇಲ್ಲ ಗರ್ಭಕೋಶ ಏನೋ ಒಂದು ಪ್ರಾಬ್ಲಮ್ಮು. ಸಮಸ್ಯೆ ಅನ್ನೋದು ಹೆಣ್ಮಕ್ಳಿಗೆ ತುಂಬಾ ಜಾಸ್ತಿ ಆಗಿದೆ ಇವಾಗಿನ ಒಂದು ಜನರೇಷನ್ ಅಲ್ಲಿ. ಏನ್ ರೀಸನ್ ಅಂತೀರಾ? ಅಂದ್ರೆ ಈಗ ಆಧುನಿಕ ಸೌಲಭ್ಯಗಳಲ್ಲಿ ಅದನ್ನ ಡಿಟೆಕ್ಟ್ ಮಾಡೋ ಪವರ್ ಜಾಸ್ತಿ ಆಗಿದೆ, ನಂಬರ್ 1. ನಂಬರ್ 2, ಈಗ ಪರವಾಗಿಲ್ಲ, ಸ್ವಲ್ಪ ಸ್ಪೋರ್ಟ್ಸ್ ಆತರ ಎಲ್ಲ ಒಂದು ಫೋಕಸ್ ಆಗಿ ಎಲ್ಲ ಮಕ್ಕಳು ಸ್ಪೋರ್ಟ್ಸಿಗೂ ಈಕ್ವಲ್ ಇದು ಕೊಡ್ತಾರೆ. ಫಿಸಿಕಲ್ ಎಕ್ಸರ್ಸೈಸಸ್, ಡಯಟ್ ಮೇಲೆ ಒಂಚೂರು ನಿಗಾ ಇಡೋದು. ಇಲ್ಲಾಂದ್ರೆ ಮೊದ್ಲು ಎಲ್ಲ ಟಿವಿ ಇದ್ರೆ ಸುಮ್ನೆ ಕುತ್ಕೊಂಡೇನು ಫಿಸಿಕಲ್ ಆಕ್ಟಿವಿಟಿ ಮಾಡದೇ ಇರೋದು, ಇದೆಲ್ಲ ಸ್ವಲ್ಪ 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 ಲೆವೆಲ್ ಇಂಡೈರೆಕ್ಟ್ ಎಫೆಕ್ಟ್ಸ್ ಬೀರ್ತಾ ಇರುತ್ತೆ. ಫುಡ್ ಸ್ಟೈಲ್ ಏನಾದ್ರೂ ಎಫೆಕ್ಟ್ ಆಗುತ್ತೆ ಮೇಡಮ್? ಫುಡ್ ಸ್ಟೈಲ್ ಡೆಫಿನೆಟ್ಲಿ ನಮ್ಮ ಎಲ್ಲ ಬ್ಯಾಲೆನ್ಸ್ ಡಯಟ್ ಅಲ್ಲಿ ನಾವು ಅದನ್ನೆಲ್ಲ ಶಾಲೆಯಲ್ಲಿ ಹೇಗೆ ಹೇಳ್ಕೊಟ್ಟಿದಾರೋ ಆ ರೀತಿ ಪಾಲನೆ ಮಾಡಿ ಜಂಕ್ ಫುಡ್ಸ್ ಅನ್ನ ಅವಾಯ್ಡ್ ಮಾಡಿದ್ರೆ, ನೀರೆಲ್ಲ ಕರೆಕ್ಟ್ ಪ್ರಮಾಣದಲ್ಲಿ ಕುಡಿದ್ರೆ ಎಲ್ಲ ನಮ್ಮ ಹೆಲ್ತ್ ಎಲ್ಲ ಉನ್ನತವಾಗಿ ಇರುತ್ತೆ. ಹೌದು, ಖಂಡಿತ ಖಂಡಿತ. ನಾವ್ ಯಾರು ಪಾಲಿಸಲ್ವೇ, ಅದರಿಂದ ಅದೆಲ್ಲ ಶುರುವಾಗುತ್ತೆ. ಹೌದು, ನಮ್ ಕೈಯಲ್ಲೇ ಇದೆ ಆರೋಗ್ಯ ಅನ್ನೋದು ಮೇಡಮ್. ಅಂಡ್ ಫೈನಲಿ ಬಂದು ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲ ಮಹಿಳೆಯರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ?
ನಿಮ್ ಹೆಲ್ತ್ ಮೇಲೆ ನಿಮ್ದೇ ಇದಿರ್ಲಿ, ಕಂಟ್ರೋಲ್ ಇರ್ಲಿ. ನೀವೇ ಅದನ್ನ ಇದು ಮಾಡ್ಬೇಕು. ಬೇರೆಯವರು ಅವ್ರು ತೋರ್ಸ್ಬೇಕು ಇವ್ರು ತೋರ್ಸ್ಬೇಕು ಅಂತ ಇದ್ ಮಾಡ್ಬೇಡಿ. ನಿಮ್ಮ ಲೈಫ್ ಸ್ಟೈಲ್ ಚೇಂಜಸ್ ನೀವೇ ಮಾಡ್ಕೊಳ್ಳಿ. ಯಾರೇ ಸಲಹೆ ಕೇಳೋರ ಹತ್ರ ಕೇಳ್ಬಿಟ್ಟು ನಂದು ಯಾವ್ದು ಇದ್ ಮಾಡ್ಬೇಕು, ಈಗ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದ್ ಬೇಸ್ ಲೈನ್ ಎಲ್ಲ ಥೈರಾಯ್ಡ್ ಟೆಸ್ಟ್ ಆಗ್ಲಿ, ಹಿಮೋಗ್ಲೋಬಿನ್ ಎಷ್ಟಿದೆ, ECG ಒಂದು ಬೇಸ್ ಲೈನ್ ಮಾಡ್ಕೊಂಡು ನಾನು ಇದನ್ನ ಹೇಗೆ ಸರಿ ಮಾಡ್ಕೋಬಹುದು, ಇದೆಲ್ಲ ಚೆನ್ನಾಗಿದ್ರೆ ಇದನ್ನೇ ಮೇಂಟೈನ್ ಮಾಡಿದ್ರೆ ಸಾಕ. ಈ ರೀತಿ ಒಂದು ನಮ್ಮ ಹೆಲ್ತ್ ನಮ್ಮ ಕೈಯಲ್ಲೇ. ಸೊ ಇದನ್ನ ಒಂದು ಇದ್ ಮಾಡ್ಕೊಂಡು ಇಂಡಿಪೆಂಡೆಂಟ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ನಮ್ ಮೇಡಮ್ ಕಡಿಮೆ ಮಾತಾಡೋದು ಬಟ್ ತುಂಬಾ ಎಫೆಕ್ಟಿವ್ ಆಗಿ ಮಾತಾಡ್ತಾರೆ. ನೋಡಿ ಮೇಡಮ್ ಹೇಳೋದು ಸಿಂಪಲ್ ಆಗಿ ಹೆಲ್ತ್ ಕಾಪಾಡ್ಕೊಳ್ಳಿ ಅಂತ. ಅದಕ್ಕಿಂತ ಬಿಫೋರ್ ಒಂದೇ ಒಂದು ಮಾತು ಹೇಳಿದ್ರು, ಗಮನಿಸ್ಕೊಳ್ಳಿ ಆ ಮಾತನ್ನ, ಯಾರಿಗೂ ಸಹ ಕಾಯ್ಕೋಬೇಡಿ ಅಂತ ಹೇಳ್ಬಿಟ್ಟು. ಎಸ್, ಇದೇ ಪಾಯಿಂಟ್ ನಮಗ್ ಬೇಕಾಗಿದ್ದು. ನೋಡಿ ನಮ್ಮ ಹೆಣ್ಮಕ್ಳು ತುಂಬಾ ಜನ ಮಾಡೋದು ಏನು ಅಂತಂದ್ರೆ, ಇಲ್ಲ ಆದ್ರೆ ಇದಕ್ಕೆ ತಕ್ಕನಾಗ ಅಪ್ಡೇಟ್ ಆಗಿದ್ದಾರೆ. ತುಂಬಾ ಜನ ಹೆಣ್ಮಕ್ಳು ಅಪ್ಡೇಟ್ ಆಗಿದ್ದಾರೆ. ಯಾರಿಗೂ ಕಾಯ್ಕೊಳಕಲ್ಲ. ಅವ್ರಿಗೆ ಏನಾರ ಪ್ರಾಬ್ಲಮ್ ಇಂದ ಅವರೇ ಡೈರೆಕ್ಟ್ ಆಗಿ ಹೋಗ್ತಾರೆ, ತೋರಿಸ್ಕೊಂತಾರೆ, ಅದೇನು ಟ್ರೀಟ್ಮೆಂಟ್ ಇದ್ರೆ ತಗೊಂತಾರೆ, ಬರ್ತಾರೆ. ಇವನ್ ನಾನು ಸಹ ಅದೇ ಕೆಲಸ ಮಾಡೋದು. ನಾನು ಯಾರೋ ಕರ್ಕೊಂಡು ಹೋಗ್ಬೇಕು, ನಾನು ಅವ್ರು ತೋರಿಸ್ತಿಲ್ಲ, ನಮ್ಮ ಯಜಮಾನ್ರು ಕರ್ಕೊಂಡು ಹೋಗ್ಲಿಲ್ಲ, ನನ್ನ ಅವ್ರ ಬಿಸಿ ಶೆಡ್ಯೂಲ್ ಅಲ್ಲಿ ಅವ್ರು ಇರ್ತಾರೆ. ಸೊ ವಿ ಹ್ಯಾವ್ ಟು ಸಪೋರ್ಟ್ ದಟ್. ನಾವು ಅದನ್ನ ಸಪೋರ್ಟ್ ಮಾಡ್ಲೇಬೇಕು, ನಾವೇ ಹೋಗ್ಬೇಕು. ಯಾಕಂದ್ರೆ ಈಗೇನು ಎಲ್ಲರೂ ಬೈಕ್ ಓಡಿಸ್ತಾರೆ, ಕಾರ್ ಓಡಿಸ್ತಾರೆ, ಎಲ್ಲ ನಾಲೆಡ್ಜ್ ಇದೆ. ಸೊ ಡೈರೆಕ್ಟ್ ಆಗಿ ಹೋಗಿ ಎಲ್ಲರೂ ಸಹ ಓದ್ಕೊಂಡಿದ್ದಾರೆ ಹೆಣ್ಮಕ್ಳು. ಸೊ ನಮ್ಮ ಒಂದು ಹೆಲ್ತ್ ನ ನಾವೇ ಕಾಪಾಡ್ಕೋಬೇಕು. ಯಾಕಂದ್ರೆ ನಾವೇ ಸ್ವಂತವಾಗಿ ಹೋಗಿ ನಾವೊಂದಷ್ಟು ಮಾಹಿತಿಯನ್ನ ತಗೊಂಡು ನಾವೇ ಕನ್ಸಲ್ಟ್ ಮಾಡಿ ತೋರಿಸ್ಕೊಂಡ್ ಬಂದಾಗ ನಿಮಗೆ ಇದ್ರ ಜೊತೆಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ. ಸೊ ನಾವು ಹೋಗಿ ನಾವೇ ವಿಚಾರಿಸಿದಾಗ ಒಂದಷ್ಟು ನಾಲೆಡ್ಜ್ ಬರುತ್ತೆ, ಒಂದಷ್ಟು ಪರಿಚಯ ಆಗತ್ತೆ. ಸೊ ನಾವೇ ಹೋಗಿ ಕೆಲಸವನ್ನ ನಾವೇ ಮಾಡ್ಕೋಬೇಕು. ನಮ್ಮ ಊಟ ನಾವೇ ಮಾಡ್ಬೇಕು. ಅವ್ರ ಊಟ ಮಾಡಿದ್ರೆ ನಮ್ಗೆ ಹೊಟ್ಟೆ ತುಂಬಲ್ವಲ್ಲ. ಸೊ ಹಂಗಾಗಿ ನಮ್ಮ ಆರೋಗ್ಯ ನಾವೇ ನೋಡ್ಕೋಬೇಕು, ಇಂಡಿಪೆಂಡೆಂಟ್ ಆಗಿ ಬದುಕಬೇಕು ಅನ್ನೋದನ್ನ ಮೇಡಮ್ ಸಿಂಪಲ್ ವರ್ಡ್ಸ್ ಅಲ್ಲಿ ಆದ್ರೆ ಹೇಳ್ಬಿಟ್ರು. ಸೊ ಸಿಂಪಲ್ ಆಗಿ ಹೇಳಿದ್ರು, ವೆರಿ ಬ್ಯೂಟಿಫುಲ್ ಆಗಿರೋ ವರ್ಡ್ಸ್ ಹೇಳಿದ್ರಿ ಮ್ಯಾಮ್. ಅಂಡ್ ಈ ಒಂದು ಮಾರ್ಚ್ ತಿಂಗಳಲ್ಲಿ ನಾವು 2026ರಲ್ಲಿ CTVಯ ಹೊಸ ಪ್ರಯತ್ನ ಮೇಡಮ್ ಇದು. 31 ದಿನ ಬಹುಶಃ ಇಲ್ಲಿವರೆಗೂ ಈ ಪ್ರಯತ್ನ ಯಾರು ಮಾಡಿಲ್ಲ ಮೇಡಮ್. ಸೊ ಇಂತಹ ಪ್ರಯತ್ನವನ್ನ ನಾವು ಮಾಡಿದೀವಿ CTV ಕಡೆಯಿಂದ. ಇದ್ರ ಬಗ್ಗೆ ನಿಮ್ಮ ವರ್ಡ್ಸ್? ಇಲ್ಲ, ಶುಭವಾಗ್ಲಿ, ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ. ಮತ್ತೆ ಇದರಿಂದ ತುಂಬಾ ಜನಕ್ಕೆ ಅವರಿಂದ ಏನಾದ್ರು ಒಂದು ಕಲೀಲಿಕ್ಕಿರುತ್ತೆ. ಒಂದು ಪಾಯಿಂಟ್ ಇದ್ರಲ್ಲಿ ಅವರು ಗಮನಿಸಿದ್ರು ಸಾಕಾಗುತ್ತೆ. ಎಲ್ಲ ಸಾಧಕರ ಹತ್ರ ಅವ್ರದ್ದು ಎಷ್ಟೋ ಒಬ್ರ ಹತ್ರ, ಈಗ ನಿಮ್ಮ ಹತ್ರ ನನ್ನ ಹತ್ರ ನಾನು ಎಷ್ಟೊಂದು ಕಲಿಯೋದಿರುತ್ತೆ, ನನ್ನ ಹತ್ರ ಹಾಗೆ ಒಬ್ರಿಂದ ಒಬ್ರು ಇದಾದ್ರೆ ತುಂಬಾ ಒಳ್ಳೇದು. ನೀವು ಇದನ್ನ ಕಂಟಿನ್ಯೂ ಮಾಡಿ. ತುಂಬಾ ಖುಷಿ ಆಯ್ತು. ಹೌದು ಮೇಡಮ್, ತುಂಬಾ ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಸಹ ಇದನ್ನೇ ಹೇಳ್ತಾ ಇರೋದು. ಯಾಕೆಂದ್ರೆ ಇವಾಗ ನಾವ್ ಆಲ್ರೆಡಿ ಇವಾಗ ಏನು ಮಹಿಳೆಯರನ್ನಾದ್ರೆ ಇಂಟರ್ವ್ಯೂ ಮಾಡಿದ್ವಿ ಮೇಡಮ್. ನಾವೀಗ ಲಿಸ್ಟ್ ಮಾಡಿರೋದು ಕೂಡ ಅಷ್ಟೇ ಮೇಡಮ್, ತುಂಬಾ ಸಾಧನೆ ಮಾಡಿದ್ದಾರೆ ಮೇಡಮ್. ಬಟ್ ನಮ್ ಚಿಕ್ಕಬಳ್ಳಾಪುರದಲ್ಲೇ ತುಂಬಾ ಮಹಿಳಾ ಸಾಧಕರಿದ್ದಾರೆ. ಯಾವ ರೀತಿ ಯಾವ ಮಟ್ಟದಲ್ಲಿ ಮಾಡಿದ್ದಾರೆ ಅಂತಂದ್ರೆ, ಒಂದು ಚಿಕ್ಕ ಚಿಕ್ಕ ಮೆಸ್ ಇಟ್ಕೊಂಡು ಸಕ್ಸಸ್ ಆಗಿ ಮತ್ತೆ ಅವ್ರ ಲೈಫ್ ಸ್ಟೈಲ್ ಎಷ್ಟು ಚೆನ್ನಾಗಿ ಚೇಂಜ್ ಮಾಡ್ಕೊಂಡಿದ್ದಾರೆ, ಇಂಡಿಪೆಂಡೆಂಟ್ ಆಗಿ ಬದುಕಿದ್ದಾರೆ. ಏನೂ ಇಲ್ಲ ನಮ್ಮ ಲೈಫ್ಗೆ, ನಮ್ಗೆ ಸೊಸೈಟಿಯಲ್ಲಿ ರೆಸ್ಪೆಕ್ಟೇ ಸಿಗ್ತಾ ಇಲ್ಲ ಅಂತ ಇರೋ ಮಹಿಳೆಯರೆಲ್ಲರೂ ಇವತ್ತು ಎಷ್ಟು ರೆಸ್ಪೆಕ್ಟಿವ್ ಆಗಿದ್ದಾರೆ ಮೇಡಮ್. ಅವರ ಒಂದು ಲೈಫ್ ತುಂಬಾ ಚೆನ್ನಾಗಿದೆ. ಅಂತ ಮಹಿಳೆಯರನ್ನೆಲ್ಲ ನಾವು ಲಿಸ್ಟ್ ಮಾಡಿ ಅವರೆಲ್ಲರೂ ಹೇಳ್ತಾ ಇರೋದಿದೆ, ನಮ್ಗೆ ಇಷ್ಟು ದಿನ ಯಾರು ಗುರುತಿಸ್ಲೇ ಇಲ್ಲ ಮೇಡಮ್ ಅಂತ ಹೇಳಿ. ಮೇಡಮ್, ಗುರುತಿಸಲೂ ಬೇಕು. ಮತ್ತೆ ನಿಮ್ಮ ಅನುಭವಗಳಿದೆಯಲ್ಲ, ಅದೊಂದಷ್ಟು ಸೊಸೈಟಿಗೆ ಹೋದಾಗ ಯಾವುದೋ ಒಂದು ಮಹಿಳೆಯಲ್ಲಾದ್ರೂ ಮನಸ್ಸು ಪರಿವರ್ತನೆ ಆಗಲ್ಲ ಮೇಡಮ್? ಖಂಡಿತ ಆಗುತ್ತೆ. ಈಗ ನಾವು ಆಶ್ರಮದ ಬಗ್ಗೆ, ಒಂದು ಸೇವೆಯ ಬಗ್ಗೆ ಮಾತಾಡಿದ್ವಿ. ಖಂಡಿತ ಈ ವಿಡಿಯೋ ನೋಡುವಂತವ್ರು ಎಷ್ಟೋ ಜನ ನೋಡಿ ನಿಮಗೆ ಕಾಲ್ ಮಾಡ್ತಾರೆ. ಅದ್ರಲ್ಲಿ 10 ಜನ ಮಾಡಿದಾಗ 10 ಜನರಿಗೆ ಒಂದು ಫ್ಯಾಮಿಲಿಗಾದ್ರೂ ಒಂದು ದೇವರ ಆಶೀರ್ವಾದ ಸಿಗುತ್ತೆ. ಆ ರುದ್ರ ಜೊತೆ ಹೋಗಿ ಕಾಲ ಕಳೆಯುವಂತಹ ಒಂದು ಅಪೂರ್ಣವಾದಂತಹ ಒಂದು ಅರ್ಥಗರ್ಭಿತವಾದಂತಹ ಒಂದು ಅವಕಾಶಗಳು ಸಿಗುತ್ತೆ ಅವರಿಗೆ. ಸೊ ಆ ತರ ಅವಕಾಶಗಳು ಪಡ್ಕೋಬೇಕು. ಅದು ಮತ್ತಷ್ಟು ಜನರಿಗೆ ಅದು ವಿಷಯ ಹೋಗುತ್ತೆ. ಸೊ ಇದೇ ಇರೋದು, ನಾವು ಹಂಚ್ಕೊಂಡು ತಿನ್ನೋದ್ರಲ್ಲಿ ತುಂಬಾ ತೃಪ್ತಿ ಇದೆ ಅಂತಾರೆ. ಆಕ್ಚುಲಿ ಈಗ ಹೇಳ್ಬೇಕಂದ್ರೆ ನಾವು ಚಿಕ್ಕ ಮಕ್ಕಳಿದಾಗ ಬಹುಶಃ ನಿಮ್ಗೂ ಅದಿರುತ್ತೆ. ನಾವೇನ ಕೊಡ್ಬೇಕಂದ್ರೆ ಬಹುಶಃ ಅದನ್ನ ಬಟ್ಟೆ ಒಂದ್ ರೀತಿ ಕಚ್ಬಿಟ್ಟು ನಿಂಗ್ ಸ್ವಲ್ಪ ನಂಗೆ ಸ್ವಲ್ಪ ಅನ್ನೋ ತರ ತಿಂತಾ ಇದ್ರು. ಅದ್ರಲ್ಲಿ ಎಷ್ಟೋ ತೃಪ್ತಿ ಇರೋದು. ಈಗ ಹಿಂದೆ ಎಲ್ಲ ಅವಿಭಕ್ತ ಕುಟುಂಬಗಳಿರೋದು, ಹಾಗೆಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅದೇನೇ ಇದ್ರು ಕೂಡ ಅದು ತುಂಬಾ ರುಚಿ ಕೊಡೋ ಅಂತ ಇತ್ತು. ಸೊ ಇದು ಆಶ್ರಮದಲ್ಲೂ ಹಂಗೆ ಅಂತ ನನ್ನ ಉದ್ದೇಶ ಮೇಡಮ್. ಯಾಕಂದ್ರೆ ಅಲ್ಲಿ ನಾವ್ ಏನ್ ತಿಂತೀವಿ, ಏನು ಇದ್ ಮಾಡಿದ್ವಿ. ನೀವು 3000 rupees ಫರ್ ಡೇ ಅಂತ ಹೇಳಿದ್ರಿ, ಏನ್ ಬರುತ್ತೆ ಮೇಡಮ್? 30 ಮೆಂಬರ್ಸ್ ಜನ, ಅಷ್ಟು 30 ಜನ ವೃದ್ಧರಿಗೆ 3000 ಊಟ
ಅದು ತುಂಬಾ ಕಮ್ಮಿನೇ ಮೇಡಮ್ ಆಕ್ಚುಲಿ ಹೇಳ್ಬೇಕಂದ್ರೆ, ಅದು 3 ಹೊತ್ತಿಗೂ ಸೇರಿ. ನೀವು ಅದರಲ್ಲಿ ನಾರ್ಮಲ್ ರೇಂಜ್ ಅಲ್ಲಿ ಮಾಡ್ತಾ ಇದ್ದೀರಾ. ಮತ್ತೆ ತುಂಬಾ ವ್ಯಾಲ್ಯೂಯಬಲ್, ತುಂಬಾ ಅಂದ್ರೆ ಕ್ವಾಲಿಟಿ ಫುಲ್ ಆಗಿರುವಂತಹ ಫುಡ್ ನ ಸಹ ಕೊಡ್ತಾ ಇದ್ದೀರಾ, ಅದೆಲ್ಲ ನಮ್ಗೆ ಮಾಹಿತಿ ಇದೆ. ಸೊ ಇದರ ಬಗ್ಗೆ ನಾವು ಜಾಸ್ತಿ ಹೇಳಕ್ಕೆ ನಮ್ ಕೈಯಲ್ಲಿ ಆಗಲ್ಲ ಮೇಡಮ್, ಯಾಕಂದ್ರೆ ಅಷ್ಟು ಒಂದು ಉತ್ತಮವಾದಂತಹ ಸೇವೆ ಕೊಡ್ತಾ ಇದ್ದೀರಾ ಸರ್ ಅವರು. ನೀವು ನಮ್ ಕಡೆಯಿಂದ ಸರ್ ಅವ್ರಿಗೂ ಧನ್ಯವಾದಗಳು ಮೇಡಮ್. ಈ ಮೂಲಕ ಕೇಳ್ಕೊಂತೀನಿ ಸರ್, ನಿಮ್ಮ ಸೇವೆ ಸದಾ ಹೀಗೆ ಮುಂದುವರಿಸಿ. ಇದೊಂದು ರೀತಿ ಡೈರೆಕ್ಟ್ ದೇವರ ಆಶೀರ್ವಾದ ನಿಮಗೆ, ನಿಮ್ಮ ಕುಟುಂಬಕ್ಕೆ, ಎಲ್ಲರಿಗೂ. ಮತ್ತೆ ಮಾನಸ ವೃದ್ಧಾಶ್ರಮಕ್ಕೆ ಯಾರೆಲ್ಲ ಡೋನರ್ಸ್ ಇದ್ದೀರಾ, ಸಹಾಯ ಮಾಡ್ತಾ ಇದ್ದೀರಾ, ಅವರೆಲ್ಲರಿಗೂ ಸಹ ತುಂಬಾ ಹೃದಯದ ಧನ್ಯವಾದಗಳು. ನಿಮಗೆ, ನಿಮ್ಮ ಕುಟುಂಬಕ್ಕೆ ತುಂಬಾ ದೇವರ ಆಶೀರ್ವಾದ ಸಿಕ್ಕೇ ಸಿಗುತ್ತೆ. ಮತ್ತೆ ಮತ್ತಷ್ಟು ಜನ ಏನು ವಿಡಿಯೋ ನೋಡ್ತಾ ಇದ್ದೀರಾ, ಮತ್ತಷ್ಟು ಜನ ಈ ಒಂದು ಉತ್ತಮವಾದಂತಹ ಅರ್ಥಗರ್ಭಿತವಾದಂತಹ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸೋಣ. ಇನ್ನಷ್ಟು ಈ ರೀತಿಯಾದಂತಹ ಸೇವೆಗಳನ್ನ ಮಾಡೋಣ. ನಮ್ಮ ಸಮಾಜವನ್ನ ಉತ್ತಮವಾದಂತಹ ಒಂದು ಒಳ್ಳೆಯದ ಕಡೆಗೆ ಕರೆದೊಯ್ಯೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಈ ಟೈಮಲ್ಲಿ ನಾನು ಮತ್ತೊಮ್ಮೆ ನಿಮ್ಗೆ ಮಹಿಳಾ ದಿನಾಚರಣೆ ಶುಭಾಶಯಗಳು. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಒಂದ್ಸರಿ ಬಂದು ನಮ್ಮ ಆಶ್ರಮನ ಒಂದ್ಸರಿ ಬನ್ನಿ, ನಿಮ್ಮ ಸಮಯನಲ್ಲಿ ಕಳೀರಿ, ನಿಮ್ಗೆ ಖುಷಿ ಆಗುತ್ತೆ. ಥ್ಯಾಂಕ್ ಯು ಮೇಡಮ್. ಬರ್ತಾರೆ ಮೇಡಮ್, ಖಂಡಿತ ನಮ್ಮ ವೀಕ್ಷಕರು ಬರ್ತಾರೆ. ನಮ್ಮ ಒಂದು ಸಿಟಿವಿ ಕಡೆಯಿಂದ ಸ್ಮಾಲ್ ಗ್ರಾಟಿಟ್ಯೂಡ್ ಮೇಡಮ್ ನಿಮ್ಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ವೆರಿ ಮಚ್. ಎಸ್, ಥ್ಯಾಂಕ್ ಯು ಮ್ಯಾಮ್. ನೋಡಿ, ಇದಿಷ್ಟು ಮೇಡಮ್ ಡಾಕ್ಟರ್ ಸುಷ್ಮಾ ಮೇಡಮ್ ಅವ್ರ ಜೊತೆ ಮಾತುಕತೆ. ನೋಡಿದ್ರಲ್ಲ, ಅವರು ಎಷ್ಟು ಸಿಂಪ್ಲಿಸಿಟಿ ವುಮೆನ್ನು, ಅವರ ಸೇವೆ, ಅವರ ವೃತ್ತಿ, ಗೈನಕಾಲಜಿಸ್ಟ್ ವೃತ್ತಿ ಆಗಿರ್ಬೋದು, ಅದರ ಜೊತೆಗೆ ಅವರು ಮಾಡುತ್ತಿರುವಂತಹ ವೃದ್ಧಾಶ್ರಮದ ಸೇವೆ ಆಗಿರ್ಬೋದು, ತುಂಬಾ ಅರ್ಥಗರ್ಭಿತವಾದಂತಹ ಸೇವೆ. ಈ ರೀತಿಯಾದಂತಹ ಆಲೋಚನೆ ಎಲ್ಲರಿಗೂ ಬರೋದಿಲ್ಲ, ಯಾಕಂದ್ರೆ ಇವತ್ತು ಆಧುನಿಕ ಯುಗದಲ್ಲಿ ಸ್ವಾರ್ಥ ತುಂಬಿದ ಜೀವನವೇ ಜಾಸ್ತಿ ಕಾಣ್ತಾ ಇದೀವಿ ನಾವು. ಇದರ ಜೊತೆಗೆ ಒಂದಷ್ಟು ಸ್ವಾರ್ಥವನ್ನ ಬಿಟ್ಬಿಡೋಣ. ಎಲ್ಲಿ ಸ್ವಾರ್ಥ ಇರಬೇಕೋ ಅಲ್ಲಿರ್ಬೇಕು, ಎಲ್ಲ ಸ್ವಾರ್ಥ ಇರಬಾರ್ದೋ ಅಲ್ಲಿ ಬಿಟ್ಬಿಡ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಈ ಮೂಲಕ. ಸೊ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇದೇ ರೀತಿ ಸಿಟಿವಿನ ವಾಚ್ ಮಾಡ್ತಾ ಇರಿ. 31 ಮಹಿಳಾ ಸಾಧಕಿಯರನ್ನ ಖಂಡಿತ ಮಾರ್ಚ್ ತಿಂಗಳ ಪೂರ್ತಿ ಸಂಜೆ 6 ಗಂಟೆಗೆ ಸಿಟಿವಿಯಲ್ಲಿ ಪ್ರಸಾರವಾಗುತ್ತೆ. ಅದೇ ಕಾರ್ಯಕ್ರಮ ಯೂಟ್ಯೂಬ್ ಅಲ್ಲೂ ಸಹ ಪ್ರಸಾರವಾಗುತ್ತೆ. ನೋಡಿ, ನಿಮ್ಮ ಪ್ರೋತ್ಸಾಹ ನಮಗೆ ಎನರ್ಜಿ. ಧನ್ಯವಾದ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್.